ನಮಸ್ಕಾರ, ಇದು ಆಕಾಶವಾಣಿ. ಹೊಸ ವರ್ಷದ ಹೊಸ ದಿನದಲ್ಲಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಹೊಸ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಆಗ್ತಿರೋರು ಯಾರು ಗೊತ್ತಾ? ಚಂದನವನದ ವಿಕಟ ಕವಿ ಇವರು. ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕ, ಮುಂಗಾರು ಮಳೆ, ಗಾಳಿಪಟ, ಜಂಗ್ಲಿ, ಜಾಕಿ, ಮನಸಾರೆ, ಪರಮಾತ್ಮ, ವಿಕ್ಟರಿ, ಹುಡುಗರು, ಬಚ್ಚನ್ನಂತಹ ಇನ್ನು ಅನೇಕ ಬ್ಲಾಕ್ ಬಸ್ಟರ್ ಚಿತ್ರಗಳಿಗೆ ತಮ್ಮ ಸಾಹಿತ್ಯದ ಮೂಲಕ ಮತ್ತಷ್ಟು ಸವಿಯನ್ನ ಬೆರೆಸಿದ ಕನ್ನಡ ಚಿತ್ರರಂಗದ ಬಹುಮುಖ ಪ್ರತಿಭೆ ಯೋಗರಾಜ್ ಭಟ್ರು 2026ರ ಹೊಸ ವರ್ಷದ ಹೊಸ ದಿನದಂದು ಆಕಾಶವಾಣಿಯಲ್ಲಿ ನಮ್ಮೊಂದಿಗೆ ಇದ್ದಾರೆ. ಇವರೊಂದಿಗೆ ಮಾತುಕತೆಯಲ್ಲಿ ನೂತನ ಎಸ್ ಕದಂ. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕನ್ನಡ ಸಿನಿಮಾಗಳಲ್ಲಿ ಬಹಳಷ್ಟು ಲ್ಯಾಂಡ್ಮಾರ್ಕ್ ಸಿನಿಮಾಗಳು ಅಥವಾ ಟ್ರೆಂಡ್ ಸೆಟ್ಟರ್ ಸಿನಿಮಾಗಳು ಬೇಕಾದಷ್ಟಿದ್ದಾವೆ. ಆದರೆ ದಶಕಗಳ ನಂತರವೂ ನಾವು ಕೆಲವು ಸಿನಿಮಾಗಳನ್ನು ಇವತ್ತು ನಿನ್ನೆ ನೋಡಿದ ಹಾಗೆ ಅಥವಾ ನಾಳೆ ನೋಡ್ತಿರೋ ಹಾಗೆ ಬಹಳಷ್ಟು ಖುಷಿ ಪಡ್ತಾ ಇರ್ತೀವಿ. ಅಂಥ ಸಿನಿಮಾಗಳು ಮಾತ್ರ ಕೆಲವು. ಹಾಗೆ ಅಂಥ ಸಿನಿಮಾಗಳ ಸಾಲಿಗೆ ಸೇರೋದು ಮುಂಗಾರು ಮಳೆ ಅನ್ನುವಂಥ ಒಂದು ಸಿನಿಮಾ. ಬಹುಶಃ ಆ ಸಿನಿಮಾಕ್ಕೆ ಯಾರ ಹೆಸರಿಟ್ಟರೋ ಗೊತ್ತಿಲ್ಲ. ಅದು ಬಂದಾಗ ಮಾತ್ರ ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಮುಂಗಾರು ಮಳೆ ಬಹಳ ಜೋರಾಗಿ ಬಂದಿತ್ತು. ಅದು ಆ ಮುಂಗಾರು ಮಳೆಯ ಘಮಲನ್ನು ಇಡೀ ದೇಶವ್ಯಾಪಿಯಾಗಿ ಪಸರಿಸಿತ್ತು ಅನ್ನೋದು ಮಾತ್ರ ಇವತ್ತಿಗೂ ಕನ್ನಡಿಗರ, ಕರ್ನಾಟಕದ ಮನದಲ್ಲಿ ಹಸಿರಾಗಿದೆ. ಈ ಸಿನಿಮಾದ ಹೆಸರು ಬಂದಾಗಲೆಲ್ಲ ಅಥವಾ ಕನ್ನಡದ ಸಿನಿಮಾ ಹೆಸರು ಬಂದಾಗಲೆಲ್ಲ ಅದರ ಜೊತೆಗೇ ನಮಗೆ ಕಳೆದ 2-3 ದಶಕಗಳಿಂದ ನೆನಪಿಗೆ ಬರುವಂತಹ ಹೆಸರು ಯೋಗರಾಜ್ ಭಟ್ರು. ನಿಜ, ನೀವು ಅಂದ್ಕೊಂಡ ಹಾಗೆ ಇವತ್ತು ನಮ್ಮ ಜೊತೆ ಯೋಗರಾಜ ಭಟ್ರಿದ್ದಾರೆ. ಅವರೊಂದಿಗೆ ಮಾತನಾಡ್ತಾ ಅವರ ಈ 3 ದಶಕಗಳ ಸಿನಿ ಪಯಣ ಏನಿದೆ ಅದನ್ನು ಅವ್ರ ಹತ್ರ ಮಾತನಾಡ್ತಾ ನಾವು ತಿಳ್ಕೊಳ್ಳೋಣ. ಭಟ್ರ ಸ್ಟೈಲು ಅನ್ನೋದು ಸಿನಿಮಾದಲ್ಲಿ ಹಾಗೂ ಕರ್ನಾಟಕದಲ್ಲೇ ಭಾರಿ ಫೇಮಸ್ಸು. ಇವತ್ತು ನಮ್ಮ ಜೊತೆ ಭಟ್ರು ಹೇಗಿರ್ತಾರೆ, ಅವರ ಸ್ಟೈಲ್ ಏನು ಇವತ್ತು ಅನ್ನೋದನ್ನು ಈಗ ನಿಮ್ಮ ಮುಂದೆ ಇಡೋಣ. ಯೋಗರಾಜ್ ಭಟ್ರೆ, ಎಲ್ಲ ಶ್ರೋತೃಗಳ ಪರವಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ಕೇಳೋರಿಗೆಲ್ಲ ನಮಸ್ಕಾರ, ಕೇಳೋರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನಿರ್ದೇಶಕರು, ನಟರು, ಸಿನಿಮಾ ಬರೀತೀರಾ, ಹಾಡು ಬರೀತೀರಾ, ನಿರ್ದೇಶನ ಮಾಡ್ತೀರಾ, ಮತ್ತೆ ನಿರ್ಮಾಪಕರು ಹೌದು. ಹೀಗೆ ಇಷ್ಟೊಂದು ಕೆಲಸಗಳನ್ನು ಮಾಡ್ತಿರಲ್ಲ, ಸಮಯ ಹೆಚ್ಚಿದೆ ಅಂತ ಮಾಡ್ತಿರೋ ಅಥವಾ ಏನೇನು ಮಾಡಬೇಕು ಅನ್ನೋದು ತಿಳಿದೇ ಮಾಡ್ತಿರೋ ಅಥವಾ ಅಷ್ಟೊಂದು ಉತ್ಸಾಹ ಇದೆಯೋ ಎಲ್ಲವನ್ನೂ ಮಾಡಿಬಿಡೋಣ ಅನ್ನುವಷ್ಟು? ಯಾವ ವ್ಯಕ್ತಿ ಒಂದು ಕಾಲದಲ್ಲಿ ಸೋಂಬೇರಿತನ ತುಂಬ ಇಷ್ಟಪಟ್ಟಿರ್ತಾನೋ ಅಂಥವ್ರಿಗೆ ಇಂಥವೆಲ್ಲ ಆಗೋದು ಅಂತ ಕಾಣುತ್ತೆ. ಕೆಲವು ವಿಷಯಗಳು ತುಂಬ ಬಯಸಿ ಮಾಡ್ತೀವಿ. ಅಂದರೆ ಸಿನಿಮಾದಲ್ಲಿ ನಾನು ಒಬ್ಬನೇ ಇಲ್ಲ, ತುಂಬ ಮಲ್ಟಿ ಟಾಸ್ಕಿಂಗ್ ಮಾಡೋ ತುಂಬ ಜನ ಟೆಕ್ನಿಷಿಯನ್ಸ್ನ ನೋಡಿದ್ದೀನಿ, ನಟರನ್ನ ನೋಡಿದ್ದೀನಿ. ಅವ್ರು ಯಾರು ಸಿಕ್ಕಾಗಲೂ ಇದೇ ಥರದ ಚರ್ಚೆ ನಡೆಯುತ್ತೆ ನಮ್ಮ ನಡುವೆ. ತುಂಬ ಇಷ್ಟ ಆಗೋದು ಏನು ಮಾಡಿದ್ರೆ ಒಬ್ಬರೇ ಕೂತ್ಕೊಳ್ಳೋದು ಬಹಳ ಇಷ್ಟದ ಹವ್ಯಾಸ. ಅದನ್ನ ಒಂದು ಕಾಲದಲ್ಲಿ ಬಹಳ ಆನಂದಕರವಾಗಿ ಓದ್ಕೊಂಡು ಸಂಗೀತ ಕೇಳ್ಕೊಂಡು ಯಾರು ಸೋಂಬೇರಿ ಅಂದ್ರೂ ತಲೆ ಕೆಡಿಸ್ಕೊಳ್ಳದೆ ಇದ್ದಂಥ ಒಂದು ಕಾಲ ಇರುತ್ತೆ, ಒಂದು 20ರ ಆಜುಬಾಜು. ಅದು ಹೋದ್ಮೇಲೆ ಏನು ಮಾಡ್ತಿಲ್ಲ ಇವನು, ವೇಸ್ಟ್ ಬಾಡಿ ಅಂತಾರಲ್ಲ, ಅದೊಂದು ಹಣೆಪಟ್ಟಿ ಬರೋಕ್ಕೆ ಶುರು ಆದಾಗ ಏನಾದ್ರು ಮಾಡಬೇಕು ಅಂತ ಶುರು ಆಗ್ತದೆ. ಆಮೇಲೆ ಈ ಓದು, ಸಾಹಿತ್ಯದ ಓದು ಅಥವಾ ಸುತ್ತಾಟ ಇವುಗಳಿಂದೆಲ್ಲ ಒಂದಿಷ್ಟೇನು ಕ್ರಿಯೇಟಿವ್ ಆಗಿ ಬದುಕಬೇಕು ನಾನು ಅನ್ನೋ ಒಂದು ಹಠ ಶುರು ಆಗುತ್ತೆ. ಅವೆಲ್ಲ ಶುರುವಾಗಿ ಅದಕ್ಕೆ ಸರಿಯಾಗಿ ಒಂದೇನೋ ಕೆಲಸ, ಸೋಲು ಗೆಲುವು, ಒಂದು ಸಣ್ಣ ಚಪ್ಪಾಳೆ, ಶಿಳ್ಳೆ, ಇಂಥವೇನೋ ಬೀಳೋಂಥ ಮಾಧ್ಯಮ ಅಂದರೆ ಸಿನಿಮಾನೇ. ಇಲ್ಲಿಗೆ ಬಂದ ನಂತರ ಅದರದ್ದು ಬೇರೆ ಬೇರೆ ವಿಭಾಗಗಳು, ಅಂದರೆ ಸಿನಿಮಾ ಒಬ್ಬರದ್ದೇ ಆಗೋದಿಲ್ಲ. ಇದು ಒಬ್ಬ ಛಾಯಾಗ್ರಾಹಕನಿಂದ ಹಿಡಿದು, ಒಬ್ಬ ಸಂಗೀತ ನಿರ್ದೇಶಕನಿಂದ ಹಿಡಿದು, ಒಬ್ಬ ನಟನಿಂದ ಹಿಡಿದು, ಒಬ್ಬ ಸೆಟ್ಟಲ್ಲಿ ಮೊಳೆ ಹೊಡೆಯೋ ಹುಡುಗನಿಂದ ಹಿಡಿದು, ಪೋಸ್ಟ್ ಪ್ರೊಡಕ್ಷನ್ ಅಂತ ಬರುತ್ತೆ, ಅಲ್ಲಿರೋ ಇಂಜಿನಿಯರಿಂಗ್ ತಲೆಗಳಿಂದ ಹಿಡಿದು ನೂರಾರು, ಕೆಲವು ಸತಿ ಸಾವಿರಾರು ಜನ, ಕಣ್ಣಿ ಕಾಣಿಸಲ್ಲ ಸುಮಾರು ಜನ, ಬಟ್ ಸಾವಿರಾರು ಜನ ಒಟ್ಟಿಗೆ ಸೇರಿ ಕೆಲಸ ಮಾಡೋದು ಸಿನಿಮಾ. ಆ ಸಾವಿರಾರು ಜನನು ಏನು ಮಾಡಬೇಕು ಅಂತ ಹೇಳೋನು ನಿರ್ದೇಶಕ. ಇದಕ್ಕೆ ಬಂದಾಗ ಆ 1000 ವಿಭಾಗಗಳಲ್ಲೂ ನಾವು ಎಲ್ಲೋ ಈ ಕಮಿಟ್ಮೆಂಟ್ ಟುವರ್ಡ್ಸ್ ಎಕ್ಸಲೆನ್ಸ್, ಹೀಗೆ ಬರಬೇಕು, ಹಾಗೆ ಬರಬೇಕು, ಒಂದು ಹಾಡು ಹೀಗೆ ಇರಬೇಕು, ಒಂದು ಗ್ರಾಫಿಕ್ ಹಾಗೆ ಬರಬೇಕು, ಒಂದು ರಿಲೀಸ್ ಹೀಗೆ ಆಗಬೇಕು, ಜನರಿಗೆ ಸಿನಿಮಾ ಇದೇ ಥರ ತಲುಪಬೇಕು ಅಂತೆಲ್ಲ ಹಠಗಳಿರುತ್ತಲ್ಲ, ಅವನ್ನ ಅಟೆಂಡ್ ಮಾಡ್ತಾ ಒಂದು 3ರಿಂದ
ಒಂದು 6 ವಿಭಾಗಗಳು ನಾವು ಕೆಲಸ ಮಾಡಬೇಕಾಗಿ ಬರುತ್ತೆ. ಅದನ್ನ ಸಿನಿಮಾಗಳ ನಂತರ ಸಿನಿಮಾ ಈಗ 15 ಸಿನಿಮಾಗಳಾದ ನಂತರ ಆ ಎಲ್ಲ ವಿಭಾಗಗಳದ್ದು ಆಗು ಹೋಗು ಗೊತ್ತಾಗ್ತಾ ಹೋಗುತ್ತಲ್ಲ, ಹಾಗೆ ನೋಡ್ಬಿಡೋಣ ಅಂತಲಾಗಿ ಇದನ್ನ ಅಟೆಂಡ್ ಮಾಡ್ಬಿಡೋಣ, ಇನ್ನೊಂದು ವಾರ ಟೈಮ್ ಇದೆಯಲ್ಲ, ಇನ್ನೊಂದು ತಿಂಗಳ ಟೈಮ್ ಇದೆಯಲ್ಲ, ಅಷ್ಟಲ್ಲಿ ಇದನ್ನು ಮಾಡ್ಬಿಡೋಣ ಅಂತ ಈ ಕೆರ್ಕೊಂಡು ಉಂಡು ಮಾಡ್ಕೊಳ್ಳೋದು ಅಂತ ಆ ಥರ ಮಾಡ್ಕೊಂಡವು ಕೆಲವು ಇದ್ದಾವೆ. ಕೆಲವು ಪ್ರೀತಿಯ ಒತ್ತಾಯಕ್ಕೆ ಮಾಡೋದು ಇದ್ದಾವೆ, ಕೆಲವು ಬೇಡದೆ ಮಾಡೋದು ಇದ್ದಾವೆ. ಅವೆಲ್ಲ ಸೇರಿ ಒಂದು 5-6 ವಿಭಾಗಗಳಲ್ಲಿ ಕೆಲಸ ಮಾಡುವಂಥದ್ದು. ಕೆಲವರಿಗೆ ಅದು ಕುತ್ಕೊಂಡ್ಬರುತ್ತದು, ಬೇಡ ಅಂದ್ರೂ ನೀವು ಅವಾಯ್ಡ್ ಮಾಡೋದಕ್ಕಾಗೋದಿಲ್ಲ. ಅಫ್ಕೋರ್ಸ್ ಟೈಮ್ ಅನ್ನೋದು ಇರೋದಿಲ್ಲ, 1 ತಾಸು 2 ತಾಸು ನಮ್ಮ ಜೊತೆಗೆ ನಾವು ಕಳೆಯೋಕ್ಕೂ ಟೈಮ್ ಇರೋದಿಲ್ಲ. ಎಷ್ಟೋ ಸತಿ ಹಂಗಾಗ್ಬಿಡುತ್ತೆ ಬದುಕು. ಬಟ್ ಹಂಗಂತ ಜೀವನ ತುಂಬ ಬ್ಯುಸಿ ಅಂತ ಹೇಳೋದನ್ನು ನಾನು ಒಪ್ಪಲ್ಲ. ಲೈಫ್ ಈಸ್ ಆಲ್ ಅಬೌಟ್ ಪ್ರಯಾರಿಟೀಸ್. ನೀವು ಯಾವುದಕ್ಕೆ ಆದ್ಯತೆ ಕೊಡ್ತೀರಿ ಅನ್ನೋದು ಬದುಕು. ಹಂಗೆ ನೋಡೋಕೆ ಹೋದರೆ ಇಷ್ಟು ಕೆಲಸ ಇದ್ರೂ ಸಿನಿಮಾದಲ್ಲಿ 90% ಜನ ಏನೂ ಮಾಡದೆ ಕಾಲ ಕಳೀತಾರೆ. ಅಂಥ ದಿನಗಳು ನಮಗೂ ಇದೆ. ಏನೂ ಇಲ್ಲದೆ ಇರೋ ದಿನಗಳು ಸುಮಾರು, ವರ್ಷದಲ್ಲಿ ಸುಮಾರು ದಿವಸ ಏನೂ ಮಾಡಲ್ಲ ನಾವು. ಅವಾಗೆಲ್ಲ ಯೋಚನೆ ಮಾಡ್ತೀವಿ, ಇಷ್ಟೊಂದು ಮಾಡ್ತಿದ್ವಲ್ಲ, ಏನಾಯ್ತು ಇವತ್ತು ಯಾರ್ದು ಫೋನೇ ಬಂದಿಲ್ಲ. ಈ ಥರದ ದಿನಗಳು ಪ್ರತಿಯೊಬ್ಬರು ದೊಡ್ಡ ದೊಡ್ಡ ಸ್ಟಾರ್ ನಟರ ಬದುಕಲ್ಲೂ ಬರುತ್ತೆ. ಏನೂ ನಡೀತಿರಲ್ಲ. ಯಾವುದಕ್ಕೆ ಬೆಳಗ್ಗೆ ಎದ್ದು ಆದ್ಯತೆ ಕೊಡ್ತೀರಿ ಅದನ್ನು ಮನುಷ್ಯ ಮಾಡ್ತಿರ್ತಾನೆ. ಹಾಗೆ ಅದನ್ನ ಪ್ರಯಾರಿಟೈಸ್ ಮಾಡಿಕೊಂಡು ಆದ್ಯತೆ ಕೊಟ್ಕೊಂಡು ಬಂದಿದ್ದಕ್ಕಾಗಿ ಅಷ್ಟು ವಿಭಾಗಗಳಲ್ಲಿ ಕೆಲಸ ಮಾಡಬೇಕಾಗಿ ಬಂತು. ನೀವು ಮೂಲತಃ ದಕ್ಷಿಣ ಕನ್ನಡದ ಮಂದಾರ್ತಿಯಲ್ಲಿ ಹುಟ್ಟಿದ್ರಿ. ಅಲ್ಲಿಂದ ಸ್ವಲ್ಪ ವರ್ಷಗಳ ಕಾಲ ಅಲ್ಲಿದ್ದು ನಂತರ ನೀವು ಹಾವೇರಿಗೆ ತಿಳುವಳ್ಳಿಗೆ ಬಂದ್ರಿ. ಅಲ್ಲಿಂದ ಮುಂದಕ್ಕೆ ಬಹುಶಃ ಅಲ್ಲೇ ಇದ್ರಿ ಅಂತ ಅನ್ಕೋತೀನಿ ನಾನು. ಇವೆರಡೂ ಇದೆಯಲ್ಲ, ನಿಮ್ಮ ಈ ಬದುಕು ದಕ್ಷಿಣ ಕನ್ನಡದಿಂದ ಹಾವೇರಿ ನಂತರ ಬೆಂಗಳೂರಾಗಿರಬಹುದು, ಅಥವಾ ನಿಮ್ಮ ಈ ಸಿನಿ ಪಯಣ ಏನಿದೆಯಲ್ಲ 2001ರಿಂದ 2025ರವರೆಗೆ ನೀವು ಈ ಸಂದರ್ಭದಲ್ಲಿ ಒಂದು 17 ಸಿನಿಮಾಗಳನ್ನು ಡೈರೆಕ್ಟ್ ಮಾಡಿದ್ರಿ, ಒಂದು 24 ಸಿನಿಮಾಗಳನ್ನು ಮಾಡಿದ್ರಿ ಅಂತ ಕಾಣುತ್ತೆ. ಅಂದರೆ ವರ್ಷಕ್ಕೊಂದೊಂದು ಮಾಡ್ತಾನೆ ಬಂದ್ರಿ. ಈ ನಿಮ್ಮ ಒಟ್ಟಾರೆ ಈ ಜೀವನ ನೋಡಿದಾಗ ನನಗೆ ಭಟ್ರ ಲಹರಿ ಅಂತ ಒಂದು ಟೈಟಲ್ ಕೊಡಬೇಕೇನೋ ಅಂತ ಅನಿಸುತ್ತೆ. ಏಕೆಂದರೆ ನೀವು ಮಾಡಿದ ಇಷ್ಟೂ ಸಿನಿಮಾಗಳಾಗಿರಬಹುದು, ಅದು ಎಷ್ಟು ವೈವಿಧ್ಯತೆ ಇದೆ ಅದರಲ್ಲಿ. ನೀವು ಮುಂಗಾರು ಮಳೆ ಹಾಡನ್ನು ಬರಿತೀರಾ, ಮತ್ತು ಇನ್ನೊಂದು ಕಡೆಗೆ ಬಸಣ್ಣಿ ಹಾಡನ್ನು ಬರಿತೀರಾ. ಅಂದರೆ ಈ ನಿಮ್ಮ ಪಯಣ ಏನಿದೆಯಲ್ಲ, ಇಡೀ ಜೀವನ ನೀವೇ ಈ ಒಂದು 50-55 ವರ್ಷದ ಈ ಜೀವನ ಏನಿದೆ, ಇದರಲ್ಲಿ ತುಂಬ ವೈರುಧ್ಯಗಳನ್ನು ಇಟ್ಕೊಂಡೇ ಇರೋದು ಕಾಣಿಸುತ್ತೆ ನನಗೆ. ಅವು ಬಹಳ ಸಕಾರಾತ್ಮಕವಾಗಿರುವಂಥ ವೈರುಧ್ಯಗಳು ಅಲ್ಲ ಅಂತ ಹೇಳೋದಿಲ್ಲ. ಜನರಿಗೆ ಒಂದೊಂದು ಸತಿ ಅಥವಾ ಸಿನಿಮಾಕ್ಕೆ ಒಂದೊಂದು ಸತಿ ಬೇಡದೇ ಇರಬಹುದು, ಅಥವಾ ಒಳ್ಳೆಯ ಅಭಿರುಚಿ ಇಲ್ಲ ಅನ್ನುವಂಥದ್ದು ಇರಬಹುದು. ಇನ್ಯಾರೋ 10 ಜನ ಅದನ್ನು ಇಷ್ಟಪಡ್ತಿರ್ತಾರೆ. ಹೀಗೆ ತುಂಬ ವೈರುಧ್ಯಗಳು ನಿಮ್ಮ ಜೀವನದಲ್ಲಿ ಕಾಣುತ್ತೆ. ಅದಕ್ಕೆ ನಾನು ಹೇಳಿದ್ದು ಭಟ್ರ ಲಹರಿ ಅಂತ. ಈ ಭಟ್ರ ಲಹರಿ ಹೇಗೆ ಹುಟ್ಕೊಳ್ತು ಮತ್ತದು ಸಿನಿಮಾದಲ್ಲಿ ಇಲ್ಲಿವರೆಗೂ ಹೇಗೆ ಬಂತು? ಅದು ನಾನು ಬಯಲುಸೀಮೆ, ಅಂದರೆ ನಾನು ಓದಿ ಬೆಳೆದು ಆಡಿ ಬೆಳೆದ ಊರು ಬಯಲುಸೀಮೆ, ತಿಳುವಳ್ಳಿ. ಆ ಊರಿನ ಋಣ ತುಂಬ ದೊಡ್ಡದು. ಆದರೆ ಹುಟ್ಟು ಮತ್ತು ನನ್ನ ತಂದೆ ತಾಯಿಯ ಊರೆಲ್ಲ ಕರಾವಳಿ, ಕುಂದಾಪುರ ಹತ್ತಿರ ಮಂದರ್ತಿ ಅನ್ನೋ ಒಂದು ಊರು. ಅಲ್ಲಿನೂ ಒಂದು ಪುಟ್ಟ ಗ್ರಾಮ ಇದೆ, ತಂತ್ರಾಡಿ ಅಂತ. ಅಲ್ಲಿ ಹುಟ್ಟಿದ್ದು ನಾನು. ಸೊ ಮನೆಯಲ್ಲಿ ಕುಂದಾಪುರ ಕನ್ನಡ ಮಾತಾಡ್ತಿದ್ರು, ಮತ್ತು ತಾಯಿ ಉಡುಪಿ ಮಣಿಪಾಲ್ ಕಡೆಯವರಾದ್ರಿಂದ ಅವ್ರದ್ದೊಂದು ವಿಶೇಷ ರಾಗದ ಭಾಷೆ ಇತ್ತು. ಆ ಕನ್ನಡನೂ ರಕ್ತದಿಂದನೇ ಬಂದಿದ್ದದು. ಜೊತೆಗೆ ಓದಿ ಆಡಿ ಬೆಳೆದ ಊರು ಬಯಲುಸೀಮೆ, ಅಲ್ಲಿಯ ಒಡನಾಟಗಳು, ಅಲ್ಲಿನ ಜನಪದ, ಅಲ್ಲಿನ ತಮಾಷೆ, ಅಲ್ಲಿನ ಒಣ ವೇದಾಂತ, ಅಲ್ಲಿನ ಪೋಲಿ ಮಾತು, ಅಲ್ಲಿ ಒದೆ ತಿನ್ನೋ ಮಾತು ಎಲ್ಲವೂ ಸಾಕಷ್ಟು ಗೊಬ್ಬರದ ರೀತಿ ನನಗೆ ಬಿತ್ತದು. ಅಲ್ಲೇನೆ ನಮ್ಮ ಎಲ್ಲ ಕನ್ನಡ ಮೂಲ ಕನ್ನಡಿಗರು ಅವರೇ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಭಾಷೆನೇ ಮೂಲ ಕನ್ನಡಿಗರ ಭಾಷೆ ಅಂತಾರೆ, ಅದು ನನಗೂ ಸರಿ ಗೊತ್ತಿಲ್ಲ. ಬಟ್ ಅಲ್ಲಿನ ದಾಸ ಸಾಹಿತಿಗಳು, ಬೇಂದ್ರೆ ಅಜ್ಜ ಅವರ ಓದು ಎಲ್ಲವೂ ಸೇರ್ಕೊಳ್ತಲ್ಲಿ. ಸಾಹಿತ್ಯನ ತುಂಬ ದೊಡ್ಡ ಮಟ್ಟಿಗೆ ಮೈಗೆ ಹಾಕ್ಕೊಂಡಿದ್ದೆ ನಾವು ಬಯಲುಸೀಮೆಯಲ್ಲಿ, ನಾನು ಅಥವಾ ನನ್ನ ಸಮೂಹರಿಗೆ ಸುಮಾರು ಜನ ಗೆಳೆಯರು. ಇವತ್ತಿಗೂ ಅಲ್ಲಿ ಜೋರಾಗಿದೆ. ಅವೆರಡು ಡೈಲೆಕ್ಟ್ಗಳು, ಅಂದರೆ ಆ ಶೈಲಿ ಇದೆಯಲ್ಲ ಭಾಷೆದು, ಅವೆರಡು ತುಂಬ ರಕ್ತಕ್ಕೆ ಅಂಟಿ ಬಂದ್ಬಿಡ್ತು ನನಗೆ. ಆದ್ದರಿಂದ ಇಲ್ಲಿ ಯಾವುದು ಬೆಂಗಳೂರಿಗೆ ನಾನು ಬಂದ ನಂತರ, ನಾನು ಮತ್ತೆ ಓದಿದ್ದು ಮೈಸೂರು, ಕೆಲವು ವರ್ಷ ಅಲ್ಲೂ ಓದಿದ್ದೆ. ಅದನ್ನು ಓದು ಕಂಪ್ಲೀಟ್ ಮಾಡಲಿಲ್ಲ ನಾನು. ಅಲ್ಲಿಂದ ಬೆಂಗಳೂರಿಗೆ ಸಿನಿಮಾ ಅಂತ ಬಂದಾಗ ನನಗೆ 3-4 ಡೈಲೆಕ್ಟ್ಗಳು ತೀರಾ ಸಹಜವಾಗಿ ಬರ್ತಿತ್ತು ಬಾಯಿಗೆ. ಕರಾವಳಿ ಕನ್ನಡ ತಂದೆ ತಾಯಿಯಿಂದ ಬಂದದ್ದು, ಬಯಲುಸೀಮೆಯ ಕನ್ನಡ, ಮೈಸೂರಿಗರ ಕನ್ನಡ, ಮಂಡ್ಯ ಕಡೆಯ ಡೈಲೆಕ್ಟು, ಬೆಂಗಳೂರು ಡೈಲೆಕ್ಟು, ಇವೆಲ್ಲ ನನ್ಗೆ ತುಂಬ ಸಹಜವಾಗಿ ಕಿವಿಗೆ ಹೋಗ್ತಾ ಇತ್ತು. ಮತ್ತು 2 ಕಿವಿಲಿ ಕೇಳ್ಕೊಂಡು ಆರಾಮಾಗಿ ಬಾಯಲ್ಲಿ ಆಚೆ ಬಿಡ್ತಾ ಇದ್ದೆ. ಯಾರಾದರೂ ಆ ಕಡೆ ಈ ಪ್ರಾಂತ್ಯದವರು ಅಂದರೆ ಅದೇ ಥರ ಮಾತಾಡೋದು ಒಂಥರ ಖುಷಿ ಕೊಡೋ ಸಮಾಚಾರ. ನನಗೆ ಕಿವಿಗೆ ಬಾಯಿಗೆ ನೇರವಾದ ಕನೆಕ್ಷನ್, ತುಂಬ ಫಾಸ್ಟಾಗಿ ರೆಕಾರ್ಡ್ ಆಗ್ತದೆ. ಇದನ್ನೇ ಹೇಳ್ತಿದ್ದಾರೆ,
ಈಗ ಉದಾಹರಣೆಗೆ ನನಗೆ PUC ಗೆ ಮಹಾದೇವ ಅವರದ್ದು ಕುಸುಮ ಬಾಲೆ ಟೆಕ್ಸ್ಟ್, ಹಾಗೇನೆ ಬೇಂದ್ರೆ ಅಜ್ಜ ಅವರದ್ದು ಸಖಿ ಗೀತ ಇತ್ತು ಡಿಗ್ರಿಗೆ. ಅವು ಇದು ಕುಸುಮ ಬಾಲೆ ಕನ್ನಡ ಇದೆಯಲ್ಲ, ನನಗೆ ಧಾರವಾಡಿಗನಾಗಿ ಅದು ಆ್ಯಕ್ಚುಲಿ ತುಂಬ ನನ್ನ ಸಹಪಾಠಿಗಳಿಗೆಲ್ಲ ಅದು ಬಂತು ಅಂದ್ರೆ ತಲೆ ಕೆಡೋದು. ನನಗೆ ತುಂಬ ಆನಂದ ಆಗೋದು, ಇದೇ ಹೇಳ್ತಿದ್ದಾರೆ ಅನ್ನೋದು. ನನಗೆ ಆ ಪಾಠ ಮಾಡ್ತಿದ್ದಾಗ ಮೇಷ್ಟ್ರು ಅದನ್ನು ಅಧ್ಯಯನ ಮಾಡಿ ತಿಳ್ಕೊಳ್ತಿದ್ರು. ಬಟ್ ನಾನು ಮೊದಲನೇ ಸತಿ ಕೇಳಿದಾಗಲೇ ನನಗೆ ಅರ್ಥ ಆಗೋದು. ತುಂಬ ದೊಡ್ಡ ಫ್ಯಾನ್ ದೇವನೂರು ಸಾಹೇಬರಿಗೆ, ಮತ್ತು ಬೇಂದ್ರೆ ಅಜ್ಜ ಅವರಿಗೆ, ತೇಜಸ್ವಿ ಅವರಿಗೆ. ಕರವಾಲೋ ಕೂಡ ಇತ್ತು ನಮ್ಮ ಟೆಕ್ಸ್ಟಿಗೆ, 60 ಮಾರ್ಕ್ಸಿಗಿತ್ತು. ಸೊ ಎಲ್ಲ ಈ ಸಾಹಿತ್ಯದ ಎಲಿಮೆಂಟ್ಗಳನ್ನು ಸಿಲೆಬಸ್ಸಲ್ಲಿ ಸೇರಿಸ್ತಾರಲ್ಲ, ಅದು ಈ ವ್ಯವಸ್ಥೆ ಮಾಡಿರೋ ಅದ್ಭುತ ಕೆಲಸಗಳಲ್ವ. ನೀವು ಸಾಹಿತ್ಯಾಸಕ್ತಿ ಇರೋರು ಜಿಲ್ಲೆಗೆ ಒಬ್ಬರೋ ಇಬ್ಬರೋ 10 ಜನ ಆಕ್ಟಿವ್ ಆಗ್ತಾರೆ ಒಂದು ಪುಸ್ತಕದಿಂದ ಅಥವಾ ಒಂದು ಪದ್ಯದಿಂದ. ಆ 10 ಜನರಲ್ಲಿ ಯಾರದು ತುಂಬಾ ಚೆನ್ನಾಗಿ ಕನ್ನಡ ಬರುತ್ತೆ, ಅವರಿಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ನಮಗೆ ಮಾತಾಡೋದಕ್ಕೆ ಸಿಗೋದಿಲ್ಲ. ಎಲ್ಲೆಲ್ಲೋ ಇರ್ತಾರೆ. ಇವತ್ತಿಗೂ ಯಾರ್ಯಾರದ್ದೋ ಫೋನ್ ಬರ್ತಾರೆ, ನನ್ನ ಯಾವುದೋ ಹಾಡಿನ ಸಾಲು ಕೇಳಿ ಅಥವಾ ಇನ್ನೊಂದು ಕೇಳಿ, ಯಾವುದಾದೋ ಪ್ರಾಂತ್ಯದಿಂದ ಯಾವುದೋ ಕಾರಣಕ್ಕೆ ಫೋನ್ ಮಾಡ್ತಾರೆ, ಇದನ್ನು ಓದಿದ್ರಾ ಅಂತ ಕೇಳೋದು. ಅಲ್ಲಿ ಆತನಿಗೆ ಏನೆಲ್ಲ ಗೊತ್ತು ಕನ್ನಡದ ಸಾಹಿತ್ಯದ ಬಗ್ಗೆ, ಅಥವಾ ಆ ಹುಡುಗಿಗೆ ಏನೇನೋ ಗೊತ್ತಿರುತ್ತೆ. ಯಾವುದೊಂದು ಹುಡುಗಿ ಸಾಹಿತ್ಯಾಸಕ್ತಿ ಆಗಿರ್ತಾರೆ, ಬಟ್ ಅವರೆಲ್ಲ ಮೇನ್ ಸ್ಟ್ರೀಮಿಗೆ ಬರೋದಕ್ಕೆ ಇಷ್ಟಪಡೋದಿಲ್ಲ. ಏನೋ ಬೇರೆ ಕೆಲಸ ಮಾಡ್ತಿರ್ತಾರೆ, ಸರ್ಕಾರಿ ಕೆಲಸ ಮಾಡ್ತಿರ್ತಾರೆ, ಮತ್ತೊಂದು ಮಾಡ್ತಿರ್ತಾರೆ, ಯಾರೋ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ತಾರೆ. ಬಟ್ ನಮ್ಮಂಥ ಕೇಸ್ಗಳು ಸಿನಿಮಾನ ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಸಿನಿಮಾದಲ್ಲಿ ಅವೆಲ್ಲ ರೆಕಾರ್ಡ್ ಆಗ್ತವೆ. ಒಂದು ಶಾರ್ಟ್ ಅಂದರೆ ನಾವು ಬರೆಯೋ ಮಾತನ್ನ ರೆಕಾರ್ಡ್ ಮಾಡ್ತೀವಿ. ಹಾಗೆ ಒಂದು ಪದ್ಯ ಅಂದರೆ ಒಬ್ಬ ಹಾಡುಗಾರ ಹಾಡ್ತಾನೆ, ಒಬ್ಬ ಕಂಪೋಸರ್ ಅದನ್ನು ಕಂಪೋಸ್ ಮಾಡಿರ್ತಾನೆ. ಇವೆಲ್ಲ ದಾಖಲೆಗಳಾಗಿ ಸಮಾಜದ ಮಧ್ಯೆ ಹೋಗ್ಬಿಡುತ್ತೆ. ನನಗೆ ಗೊತ್ತಿದ್ದಂಗೆ ತುಂಬ ತಿಳುವಳಿಕೆ ಇರೋ ಒಂದು 100ರಿಂದ 200 ವ್ಯಕ್ತಿಗಳು ನನಗೆ ಗೊತ್ತು. ಈಗ ನಾನು ನನ್ನ ಕನ್ನಡದ ಬಗ್ಗೆ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳೆ. ನಾನು ಅರೆನಿದ್ರಾವಸ್ಥೆಯಲ್ಲೂ ಕೂಡ ಕನ್ನಡನ ತಪ್ಪು ಮಾತಾಡಲ್ಲ ಅನ್ನೋ ಥರದೊಂದು ಮುದ್ದಾದ ಕೊಬ್ಬಿದೆ ನನಗೆ. ನನಗಿಂತ ಅದ್ಭುತವಾಗಿ ಮಾತಾಡೋರು, ನನಗಿಂತ ಜಾಸ್ತಿ ತಿಳ್ಕೊಂಡವ್ರನ್ನ ನಾನು ದಿನಗಟ್ಟಲೆ ಕಳೆದಿದ್ದೀನಿ ಅವ್ರಗಳ ಜೊತೆ. ಬಟ್ ಅವ್ರು ಯಾವತ್ತೂ ಮೇನ್ ಸ್ಟ್ರೀಮಿಗೆ ಬರೋಕ್ಕೆ ಇಷ್ಟನೇ ಪಡೋದಿಲ್ಲ. ಅವಾಗ ಅನ್ಸುತ್ತೆ ಮೇ ಬಿ ಎಲ್ಲೋ ನಾನು ಈ ಪಾಪ್ಯುಲರ್ ಮೀಡಿಯಾ ನನಗೆ ಗೊತ್ತಿಲ್ಲದೆ ಆಯ್ಕೆ ಮಾಡ್ಕೊಂಡಿದ್ದೀನೇನೋ ಅಂತ ಅನ್ಸುತ್ತೆ. ಯಾಕಂದ್ರೆ ನನ್ನ ಸಿನಿಮಾ ನನ್ನ ಪ್ರಯಾರಿಟಿ ಆಗಿರಲಿಲ್ಲ. ಸಾಹಿತ್ಯದ ಓದು ಅಷ್ಟೊಂದು ಇದ್ರೂ ನಾನು ಸೈನ್ಸನ್ನು ತುಂಬ ಇಷ್ಟಪಟ್ಟು ಏನೋ ಸೈಂಟಿಸ್ಟ್ ಆಗಬೇಕು ಅಂತೆಲ್ಲ ತುಂಬ ಬಾಲಿಶವಾಗಿ ಅನ್ಕೋತಿದ್ದೆ. ಅವಾಗ ನನಗೆ ಏನೇನೋ ಕಂಡುಹಿಡಿಯೋ ಇದಿದೆ, ಕೆಪಾಸಿಟಿ ಇದೆ. ಆದರೆ ಅದು ಕಾಲಾಂತರದಲ್ಲಿ ಅದೆಲ್ಲ ಭ್ರಮೆ ಅನ್ಕೋತಾ. ಹೌದು, ಗುರಿ ನಮ್ಮ ಕಣ್ಣು ಎದುರುಗಡೆ ಇರುತ್ತೆ ಅಂತ ನಾವು ಸುಮಾರು ಸತಿ ಅನ್ಕೋತೀವಿ. ಅದು ಬಟ್ ಎಡಗಡೆನೋ ಬಲಗಡೆನೋ ಇರುತ್ತೆ. ತುಂಬ ವ್ಯಕ್ತಿಗಳು ತಿರುಗಿ ನೋಡಿರಲ್ಲ. ಅದಕ್ಕೆ ನಾನು ನನ್ನ ಸಹವಾಸ ದೋಷಗಳು ಕಾರಣ ಇರಬಹುದು, ಅಥವಾ ಅದ್ಭುತ ಸಹವಾಸಗಳು ಕಾರಣ ಇರಬಹುದು, ಇಡೀ ಸಮಾಜನೇ ಕಾರಣ ಇರಬಹುದು, ಅಥವಾ ದೊಡ್ಡವ್ರು ಮಾಡಿಟ್ಟೋದು ಯಾವ ಸಿನಿಮಾಗಳ ಕಾರಣ ಇರಬಹುದು, ಏನು ಅಂತ ನನಗೆ ಹೇಳಕ್ಕೆ ಗೊತ್ತಿಲ್ಲ. ಅದು ಬಟ್ ಇಲ್ಲಿಗೆ ಬಂದಿದ್ದರಿಂದಾಗಿ ಈ ಥರದ ಸಂದರ್ಶನಗಳಲ್ಲಿ ಕೂತ್ಕೊಳ್ಳೋದು ಅಥವಾ ಒಂದು ಮುಂಗಾರು ಮಳೆ ಸಾಧ್ಯ ಆಗೋದು ಅಂಥ ಒಂದು ಆಯ್ಕೆ. ನಾನು ಇಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡೆ. ಬಟ್ ನಾನು ಯಾವತ್ತೂ ತುಂಬ ಕೇರ್ಫುಲ್ಲಾಗಿ ಗಮನಿಸೋದು, ಎಷ್ಟೋ ತಿಳುವಳಿಕೆ ಇರೋ ಎಷ್ಟೋ ಜನ ಈ ಮಾಧ್ಯಮಕ್ಕೆ ಬರಲ್ಲ. ಇದು ಹಾಗೆ ಕಾಣುತ್ತೆ ಅವರಿಗೆ. ಬಟ್ ಬಂದವರು ಬೆರಳೆಣಿಕೆ ಎಷ್ಟು ಜನ ಮಾತ್ರ ಯಶಸ್ಸನ್ನು ಕಾಣ್ತಾರೆ, ರೀಚ್ ಆಗ್ತಾರೆ. ಅದು ತುಂಬ ಜನರಿಗೆ ಅದು ಏನೇನೋ ಗೊತ್ತು ಅಂತ ಅನ್ಸೋಕೆ ಶುರು ಆಗ್ಬಿಡುತ್ತೆ. ಆ್ಯಕ್ಚುಲಿ ನಮಗೆ ಏನೂ ಗೊತ್ತಿಲ್ಲ ಅನ್ನೋದು ನಮ್ಮ ಮನೇಲಿ 4 ಮಂದಿಗೆ ಗೊತ್ತಿರುತ್ತೆ. ಸಿನಿಮಾದವ್ರ ಮನೆಯಲ್ಲಿ ಎಂಥದ್ದು ಗೊತ್ತಿಲ್ಲ ಅನ್ನೋದು ನನ್ನ ಮನೇಲಿ ಗೊತ್ತು. ಏನೂ ಗೊತ್ತಿಲ್ಲ ಅಂತ ಸಮಾಜಕ್ಕೆ ಪ್ರೂವ್ ಮಾಡೋದಕ್ಕೆ ನಾವು ಸಿನಿಮಾ ಮಾಡೋದು. ಏನೂ ಮಾಡೋದಿಲ್ಲ, ಇವ್ರ ಕೈಲಿ ಏನೂ ಆಗಲ್ಲ ಅಂತಲೇ ಅನ್ಕೋತಿರ್ತಾರೆ. ಅದನ್ನು ನೀವು ದಿನ ಕೇಳ್ತಿರ್ಬೇಕಾಗತ್ತೆ. ಈ ಕ್ರಿಯೇಟಿವ್ ಫೀಲ್ಡಲ್ಲಿ ಅದೊಂದು ಎಲ್ಲವೂ ರೆಕಾರ್ಡ್ ಆಗಿ ಆಚೆ ಬಂದ್ಬಿಡುತ್ತಲ್ಲ, ಅಯ್ಯೋ ಭಯಂಕರ ಕ್ರಿಯೇಟಿವ್ ಅವನು ಅಂತ ಒಂದು ಜನಮನ್ನಣೆ ಸಿಕ್ಬಿಡುತ್ತೆ. ಅವಾಗ ಅದು ಗಾಬರಿ ಆಗ್ಬಿಡುತ್ತೆ. ಯಾಕಂದ್ರೆ ನಮಗಿಂತ ಲಕ್ಷಾಂತರ ಪಟ್ಟು ತಿಳುವಳಿಕೆ ಇರೋರನ್ನ ನೋಡಿರ್ತೀವಲ್ಲ, ಅವಾಗ ಅದು ಕೀಳರ್ಮೆ ಅಲ್ಲ. ನಮ್ಗೆ ಇಷ್ಟು ದೊಡ್ಡ ಬದುಕಲ್ಲಿ ಇಷ್ಟೊಂದು ಸಣ್ಣದು ಯಾರೊಬ್ಬ ಫೋಟೋ ತೆಗೆಸ್ಕೊಂಡ್ರು ಒಂದು ಸಣ್ಣ ಹಿಂಜರಿಕೆ ಆಗುತ್ತೆ. ಇನ್ನು ತುಂಬಾ ದೊಡ್ಡವ್ರು ಇದ್ದಾರೆ ಕೂಡ, ಅವ್ರ ಜೊತೆ ಹೋಗಿ ತೆಗೆಸ್ಕೊ. ನಮ್ಗೆ ಏನು ಅನ್ಸಲ್ಲ, ಇದು ನೀ ತಪ್ಪು ಮಾಡ್ತಿದ್ಯಾ ಅಂತ ಹೇಳ್ಬೇಕು ಅಂತ ಅನ್ಸುತ್ತೆ ಬಾಯ್ಬಿಟ್ಟು. ಬಟ್ ಅದು ಪಾಪ ಅವನ ಪ್ರೀತಿ, ಏನ್ ಮಾಡಕ್ಕೆ ಖುಷಿಯಾಗುತ್ತೆ. ಏಕೆಂದರೆ ಈಗ ನೀವು ಇರುವಂಥ ಸ್ಥಾನದಲ್ಲಿದ್ದೂ ಕೂಡ ತುಂಬ ನಮ್ರವಾಗಿ ಈ ಮಾತನ್ನು ಹೇಳ್ತಿದ್ದೀರಿ. ಇದಕ್ಕೆ ಅದೇ ಈ ಕಳೆದ ವರ್ಷಗಳಲ್ಲಿ ನೀವು ಏನೋ ಒಂದು ಸಂಘರ್ಷ ನೋಡಿದಿರೋ, ಅಥವಾ ನನಗಿಂತ ದೊಡ್ಡವ್ರು ಬೇಕಾದಷ್ಟು ಇದ್ದಾರೆ ಅನ್ನೋ ಮಾತನ್ನು ಹೇಳಿದ್ರಲ್ಲ ನೀವು, ಅದನ್ನು ಒಳಗಿಳಿಸ್ಕೊಂಡು ಅದನ್ನು ಇನ್ನೂ ಹಾಗೆ ಇಟ್ಕೊಂಡಿದ್ದೀರ. ನಾನು ಅದನ್ನೇ ಕೇಳಬೇಕು ಅಂದ್ಕೊಂಡಿದ್ದೆ. ಇದು ಯಾವತ್ತೂ ನಿಮಗೆ ತಲೆಗೆ ಏರ್ಲಿಲ್ವಾ ಅಂತ? ಏಕೆಂದರೆ ನಾನು ದೊಡ್ಡವನಾದೆ ಅನ್ನುವಂಥದ್ದು
ಅಥವಾ ಏನನ್ನೋ ಮಾಡ್ಬಿಟ್ಟಿದೀನಿ ಅನ್ನುವಂಥದ್ದು. ನಾವು ಮುಂಗಾರು ಮಳೆಯನ್ನ ಮತ್ತೆ ಹೇಳಲೇಬೇಕಾಗತ್ತೆ ನಿಮ್ಮ ಹತ್ರ ಮಾತಾಡ್ತಾ. ಆ ಕಾಲಕ್ಕೆ ಒಂದು 50 ಕೋಟಿ ಅಂತ ದೊಡ್ಡ ಹಣವನ್ನ ಗಳಿಸಿತ್ತು. ಆ ಕಾಲದಲ್ಲಿ ಕರ್ನಾಟಕದಲ್ಲಿ, ಕನ್ನಡದಲ್ಲಿ ಯಾವ ಸಿನಿಮಾಗಳು ಅದನ್ನು ಮಾಡಿರ್ಲಿಲ್ಲ. ಮೊದಲನೇ ಬಾರಿಗೆ ಅಷ್ಟೊಂದು ದೊಡ್ಡ ಮೊತ್ತದ ಹಣವನ್ನ ನೋಡಿದ್ದು ಮುಂಗಾರು ಮಳೆ. ಆಮೇಲೆ ಆಗಿನ್ನೂ ಮಲ್ಟಿಪ್ಲೆಕ್ಸ್ಗಳು ಕರ್ನಾಟಕದ ಬೆಂಗಳೂರಲ್ಲಿ ಬಂದಿದ್ವು, ಅಲ್ಲೋ ಇಲ್ಲೋ ಕೆಲವು ಸಿನಿಮಾಗಳಾಗ್ತಿದ್ವು. ಹೆಚ್ಚಾಗಿ ಹಿಂದಿ, ಇಂಗ್ಲಿಷ್ ಸಿನಿಮಾಗಳು ಅಲ್ಲಿ ಬರ್ತಾ ಇದ್ವು. ಅಲ್ಲಿ ಮುಂಗಾರು ಮಳೆ ವರ್ಷಗಟ್ಟಲೆ ಓಡ್ತು. ಅದು ವರ್ಷಕ್ಕಿಂತ ಹೆಚ್ಚಿಗೆನೆ ಓಡ್ತು ಅಂತ ಅನ್ಬೋದು. ಅಷ್ಟು ರಾಷ್ಟ್ರೀಯ ದಾಖಲೆ. ಸುಮಾರು 1.5 ವರ್ಷ, 460 ಎಷ್ಟೋ ದಿನಗಳು ಓಡಿದೆ ಅನ್ಕೋತೀನಿ ನಾನು. ಸೊ ಆ ಥರದ ಒಂದು ರಾಷ್ಟ್ರೀಯ ದಾಖಲೆಯನ್ನ ನಿರ್ಮಾಣ ಮಾಡಿತು. ಇದೆಲ್ಲ ನೀವು ಅಂದ್ರಲ್ಲ, ಹೌದೋ ಅಲ್ಲೋ ಅಂತ ಆಶ್ಚರ್ಯ ಆಗ್ಬಿಡುತ್ತೆ ಅಂತ ಮುಟ್ಕೊಂಡು ನೋಡ್ಬೇಕು ನಮ್ಮನ್ನ ನಾವೇ. ಇದು ನಾನೇನಾ ಅಂತ ನಿಮ್ಗೆ ಎಲ್ಲ ಒಂದು ಯಶಸ್ಸನ್ನ ಕಂಡಾಗ ಬಹುಶಃ ರಾತ್ರಿ ನಿದ್ದೆ ಮಾಡಿದ್ರೆ ನಿದ್ದೆ ಬಂದು ಭಯ ಆಗಿ ಎಚ್ಚರ ಆಗ್ತಿರ್ಬೋದು, ಇದು ನಾನೇನಪ್ಪ ಅಂತ. ಅಷ್ಟೊಂದು ಹಾರಗಳು, ಅಷ್ಟೊಂದು ತುರಾಯಿ ಎಲ್ಲ ನೋಡಿ. ಯಾವತ್ತೂ ಈ ಯಶಸ್ಸು ಹಾಗೆ ತಲೆಗೆ ಏರ್ಲಿಲ್ವಾ? ಏರ್ತಿತ್ತೇನೋ, ಆದ್ರೆ ಮೊದಲಿನ 2 ಸಿನಿಮಾಗಳು ಸರಿಯಾಗಿ ಪಾಠ ಕಲಿಸಿದ್ರಿಂದ, ಮಣಿ ಮತ್ತೆ ರಂಗ SSLC, ಒಂದು ಅದಕ್ಕೆ ಪ್ರಶಸ್ತಿ ಎಲ್ಲ ಸಿಕ್ತು, ಬಟ್ ಜನಮನ್ನಣೆ ಸಿಗಲಿಲ್ಲ. ಇನ್ನೊಂದಕ್ಕೆ ತಕ್ಕ ಮಟ್ಟಿಗೆ ಜನಮನ್ನಣೆ ಸಿಕ್ತು, ಬಟ್ ಅದನ್ನ ಅಂಥದ್ದೆಲ್ಲ ಏನಕ್ಕೆ ಮಾಡಬೇಕು ಅನ್ನೋ ಥರದೊಂದು ಪ್ರತಿಕ್ರಿಯೆ. ಇಲ್ಲಿ ಒಂದು ಜನಮನ್ನಣೆ ಅನ್ನೋದು ತುಂಬಾ ದೊಡ್ಡ ಪದ. ಅದು ನಾವಿಲ್ಲೆಲ್ಲೋ ಸಿನಿಮಾ ಮಾಡಿದ್ರು ಇಲ್ಲೆಲ್ಲೋ ಕೂತ್ಕೊಂಡು ನಮ್ಮ ಪಾಡಿಗೆ ನಾವು ಮಾತಾಡ್ತಿದ್ದೀವಿ. ನಾವು ಮಾಡಿದ ಸಿನಿಮಾನ ಅಥವಾ ನೀವು ಮಾಡಿದ ಒಂದು ಸಂದರ್ಶನ ಎಲ್ಲೆಲ್ಲೋ ಜನ ಕೇಳ್ತಿರ್ತಾರೆ. ನಾವು ಮಾಡಿದ ಸಿನಿಮಾನ ಎಲ್ಲೆಲ್ಲೋ ಜನ ನೋಡ್ತಿರ್ತಾರೆ. ಆ ಜನಮನ್ನಣೆ ಸಿಗೋವರೆಗೂ ಒಂದು ತೃಪ್ತ ಆತ್ಮಗಳಾಗಿ ಇದ್ಬಿಡ್ತೀವಿ. ಆಮೇಲೆ ಸೋಲ್ ಇದೆಯಲ್ಲ, ಅದು ಕಲ್ಸೋ ಪಾಠನ ಗೆಲುವು ಕಲ್ಸಲ್ಲ. ಒಂದು ಅಹಂಕಾರಕ್ಕೆ ಒಂದು ದೊಡ್ಡ ಕೊಡ್ಲಿ ಬಿಡುತ್ತೆ. ನಾವು ತುಂಬಾ ಗೊತ್ತಿರೋರು, ನಾನು ಸಿನಿಮಾ ಮಾಡಿದ್ರೆ ಅಲೆ ಎದ್ದು ಹೋಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ ಅಂತ ಮಾಡಿರ್ತೀವಲ್ಲ, ಅದನ್ನ ಯಾರು ಮೂಸ್ ನೋಡದೆ ಇದ್ದಾಗ ಆಗ ಒಂದು ಡೌನ್ ಫಾಲು. ಅದನ್ನ ಒಂದ್ ಚೂರು ನೆನಪಿಸ್ಕೊಂಡ್ರೆ, ಯಾಕಂದ್ರೆ ಆ ಟೈಮಲ್ಲಿ ತುಂಬಾ ಇರುತ್ತೆ. ನಿರ್ದಿಷ್ಟವಾಗಿ ಮಿತಿ ಇಲ್ಲದ ಆಸೆ, ನಿರ್ದಿಷ್ಟವಾದ ಮಿತಿ ಇರೋದಿಲ್ಲ. ಅದು ಎಂಡ್ಲೆಸ್ ಆಸೆಗಳು, ಎಂಡ್ಲೆಸ್ ಕನಸುಗಳಿರೋ ವಯೋಮಾನ 20 ಚಿಲ್ಲರೆ. ಆ ಟೈಮಲ್ಲಿ ಒದೆ ಬಿದ್ದಾಗ ಭ್ರಮ ನಿರಸನ ಇದೆಯಲ್ಲ, ಅದು ಇಮ್ಮಿಡಿಯೇಟ್ ಆಗಿ ಸರ್ವೈವರ್ ಆದ್ರೆ ಸಾಕು. ಇವಾಗ ಇವ್ ಯಾವ ಕನಸುಗಳಿಗೂ ಅಂತ ವಿಶೇಷವಾದ ಮಾನ್ಯತೆ ಇಲ್ಲ ಅನ್ನೋದನ್ನ ಬದುಕು ಹೇಳ್ಬಿಟ್ಟಿತ್ತು ನಂಗೆ. ಅಥವಾ ನನ್ನ ಸಮವರಿಗೆ, ಸುಮಾರು ಜನ ತಂತ್ರಜ್ಞರಿಗೆ, ನಟರಿಗೆ ಅದು ಕಲಿಸಿತ್ತು ಪಾಠ. ಒದೆ ಬಿದ್ರೆ ಹೀಗೆ ಬೀಳುತ್ತೆ, ನೀವು ಅನ್ಕೊಂಡಂಗೆ ಎಲ್ಲದು ಆಗೋದಿಲ್ಲ ಅಂತ. ಆ ಒಂದು ಮನಸ್ಥಿತಿಲಿ ಗಣೇಶ ಮತ್ತೆ ಈ ಕೃಷ್ಣಪ್ಪನವರು, ಮನಮೂರ್ತಿ, ನಮ್ಮ ಗಂಗಾಧರ್, ಇವ್ರದ್ದೆಲ್ಲರ ಒಂದು ಟೀಮು ಈ ಮುಂಗಾರು ಮಳೆ ಅಂತ ಶುರು ಆದಾಗ ಅವು 2 ವಧೆಗಳು ಸದಾ ಕಾಲ ನೆನಪಾಗ್ತಾ ಇತ್ತು. ಅಲ್ಲಿಂದ ಇದು ಸಕ್ಸಸ್ ಆದಾಗ್ಲೂ ಕೂಡ, ಅಥವಾ ಇವತ್ತಿನ ದಿನಮಾನದವರೆಗೂ ಆ ಒಂದು ಮುಖವನ್ನ ನೋಡಿರೋದ್ರಿಂದ, ಯಶಸ್ಸು ಅನ್ನೋದು ಇನ್ನೊಂದು ಮುಖವೇ ಸೋಲು. ಆ ಮುಖನ 2 ಸತಿ ನೋಡ್ಕೊಂಡ್ ಬಂದಿದ್ರಿಂದ ಅದು ಪ್ರಾಯಶಃ ನನ್ನ ತಲೆಗೆ ಏರಿಲ್ಲ. ಅಥವಾ ಏರಿದ್ರು ಗೊತ್ತಾಗ್ಬಿಡುತ್ತೆ. ಹಂಗೆ ಯಾರಾದ್ರೂ ಎಚ್ಚರಿಕೆ ಕೊಟ್ಟಾಗ್ಲೂ ನಾನು ಸರಿ ಹೋಗ್ತೇನೆ. ಅದು ಕೆಲವೊಂದ್ಸತಿ ಕೋಪ ಯಾವುದು, ಕೊಬ್ಬೆ ಯಾವುದು ಗೊತ್ತಾಗ್ಲಿಲ್ಲ. ಹಂಗಾಗಿ ಹೋಗಿ ಅದ್ರ ಬಗ್ಗೆ ತುಂಬಾ ಹುಷಾರಾಗಿ ಅದನ್ನ ಅಬ್ಸರ್ವ್ ಮಾಡ್ತೀನಿ. ನನಗೆ ಏರಿದೆ ಆ ತಲೆಗೆ, ಬಟ್ ಅಷ್ಟೊಂದು ಏರೋಕ್ಕೂ ಬಿಡಲ್ಲ. ತುಂಬಾ ಕೆಲಸಗಳಿರೋದ್ರಿಂದ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಟೈಮ್ ಕೊಡಲ್ಲ ನಾನು. ತಲೆಗೆ ಏರದೆ ಹೋದ್ರು ಈ ಸಿನಿಮಾಕ್ಕೆ 4 ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ಬಂದು. ಫಿಲ್ಮ್ ಫೇರ್ನಲ್ಲಿ ನಿಮ್ಮ ನಿರ್ದೇಶನ, ಹಾಡುಗಳನ್ನು ಬರೆದ್ರಿ, ಅದಕ್ಕೂ ಬಂತು. ಆಮೇಲೆ ಸಿನಿಮಾಟೋಗ್ರಫಿಗೆ ಬಂತು, ಮತ್ತು ನಟನೆಗೂ ಬಂತು. ಅದೇ ರೀತಿ ರಾಜ್ಯ ಪ್ರಶಸ್ತಿಗಳು ಬಂದವು. ಆ ವರ್ಷದಲ್ಲಿ ಒಂಥರ ತುಂಬ ಹುಲುಸಾಗಿ ಬೆಳೆದಂಥ ಒಂದು ಹೂವು ಅಂತ ಹೇಳ್ಬೋದು ಅದನ್ನು ಆ ವರ್ಷದಲ್ಲಿ. ನಂತರ ಕನ್ನಡಕ್ಕೆ ಮೊದಲಿಗೆ ಅಂಥ ಒಂದು ಯೋಗ ಭಟ್ರಿಂದ ಬಂತು. ಆ ಯೋಗ ಭಟ್ರಿಗೂ ಬಂತು. ಸೊ ಹಾಗಾಗಿ ಯೋಗರಾಜ ಭಟ್ರು ಅಲ್ಲಿಂದ ಬೇರೆ ರೀತಿಯಾಗಿ ಕನ್ನಡಿಗರಿಗೆ ಕಾಣಿಸಿದ್ರು ಅಂತ. ಯಾಕೆಂದ್ರೆ 3ಕ್ಕೆ ಮುಕ್ತಾಯ ಅಂತ ಹೇಳ್ತೀವಿ ನಾವು. ಈ ಹಿಂದಿನ 2 ಸಿನಿಮಾಗಳ ಸೋಲಲ್ಲದೆ ಹೋದ್ರು, ಒಂದು ರೀತಿಯ ಹಿನ್ನಡೆ ಏನಿತ್ತು, ಈ 3ನೇ ಸಿನಿಮಾದಿಂದ ಅದು ಹಿನ್ನಡೆಗೆ ಹೋಯ್ತು ಅಂತ. ಮುಂದೆ ನೀವು ಮಾಡಿದ್ದೆಲ್ಲವನ್ನು ಜನ ಬಹಳ ಕುತೂಹಲದಿಂದ ನೋಡ್ತಾ ಬಂದ್ರು. ಇನ್ನೇನ್ ಬರುತ್ತೆ ಅನ್ನೋದು ಬಂತು. ನಿಮ್ಗೂ ಕೂಡ ಒತ್ತಡನೂ ಇತ್ತು. ನಾನು ಈಗ ಏನಂದ್ರೆ, ನಾವು ಒಂದು ಮಟ್ಟವನ್ನ ನಾವೇ ನಿರ್ಧಾರ ಮಾಡ್ಕೊಂಡ್ಬಿಡ್ತೀವಿ. ಹಾಗೆ ಅದನ್ನ ನಿರ್ಧರಿಸಿದ್ದು ಈ ಸಿನಿಮಾ. ಅದು ನಿರ್ಧಾರ ಆದ್ಮೇಲೆ ನಿಮ್ಮನ್ನ ಅದು ಕೆಳಗಿಳಿಯಕ್ ಬಿಡಲ್ಲ. ನೀವು ಕೂಡ ನಾನು ಇನ್ನೂ ಮೇಲೆ ಹೋಗ್ಬೇಕು ಅಂತಾನೆ ಇರ್ತೀರ, ಮತ್ತೆ ಜನ ಕೂಡ ಮೇಲೆ ಇರ್ಲಿ ಇವರು ಅಂತಾನೆ ಇಷ್ಟಪಡ್ತಾರೆ. ಆ ಹೊತ್ತಿನಲ್ಲಿ ನಿಮ್ಗೆ ಸಿಕ್ಕ ಒಂದು ಈ ತಂಡ ಏನಿದೆ, ಜೊತೆಗೆ ಅದು ಹಾಡುಗಳಾಗಿರಬಹುದು ಅಥವಾ ನಟರಾಗಿರಬಹುದು. ಪುನೀತ್ ರಾಜ್ಕುಮಾರ್ ಜೊತೆ ಮಾಡಿದ್ರಿ, ಮತ್ತೆ ಗಣೇಶನ್ ಜೊತೆ ಮಾಡಿದ್ರಿ. ಇವರೆಲ್ಲ ಒಂಥರ ತುಂಬಾ ಲೈವ್ಲಿ ಆದಂಥ, ತುಂಬಾ ಫ್ರೆಶ್ ಆಗಿ ಕನ್ನಡಕ್ಕೆ ಬಂದಂಥ ನಟರು ಅವಾಗ. ಮತ್ತೆ ಜನ ಕೂಡ ಅವರನ್ನ
ತುಂಬಾ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾ ಇದ್ರು. ಮತ್ತೆ ಅದುವರೆಗಿದ್ದಂತ ಒಂದು ಬೇರೆ ರೀತಿಯ ಟ್ರೆಂಡ್ ಶುರುವಾಗಿತ್ತು. ಅದು ಸ್ವಲ್ಪ ಈ ಯುವ ಜನತೆಯನ್ನ ಇಟ್ಕೊಂಡು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡದಂತ ಸ್ವಲ್ಪ ತರ್ಲೆ, ಸ್ವಲ್ಪ ಪ್ರೀತಿ, ಸ್ವಲ್ಪ ವ್ಯಾಮೋಹ, ಇದನ್ನೆಲ್ಲ ಸೇರಿಸ್ಕೊಂಡು ಮಾಡದಂತ ಸಿನಿಮಾಗಳ ಕಾಲ. ಆ ಕಾಲದಲ್ಲಿ ನೀವು ಇವರೆಲ್ಲರ ಜೊತೆಗೆ ಆಗಿದ್ದು ಗಾಳಿಪಟ ಮಾಡಿದ್ರಿ, ತುಂಬಾ ಸಿನಿಮಾಗಳನ್ನು ಮಾಡಿದ್ರಿ, ಒಂದರಿಂದ ಒಂದು ಸಿನಿಮಾಗಳನ್ನು ಮಾಡಿದ್ರಿ, ಬಹಳ ಯಶಸ್ವಿನೂ ಆದ್ರಿ. ಈಗ ನಾವು ನಿರಂತರವಾಗಿ ಮಾಡೋದಿದೆಯಲ್ಲ, ಅದಕ್ಕೆ ತುಂಬಾ ಒಂದು ಸಿದ್ಧತೆ ಬೇಕಾಗುತ್ತೆ. ಹಾಗೆ ನಿಮ್ಗೆ ಸಮಯ ಸಿಗ್ಲೇ ಇಲ್ಲ ಅಂತ ಅನ್ಕೋತೀನಿ ನಾನು. ಯಾಕೆಂದ್ರೆ ಪ್ರತಿ ವರ್ಷ ಒಂದೊಂದು ಸಿನಿಮಾ ಬರ್ತಾನೆ ಇತ್ತು. ಹೇಗೆ ಈ ತರದ ಇಷ್ಟೊಂದು ಸಿನಿಮಾಗಳನ್ನ ಮಾಡ್ಲಿಕ್ಕೆ, ಮತ್ತೆ ದೊಡ್ಡ ದೊಡ್ಡವರನ್ನ ಮಾಡ್ಬಿಟ್ರಿ ನೀವು ಇವ್ರನ್ನೆಲ್ಲ? ಇದೆಲ್ಲ ನಿರ್ದೇಶಕನ ಕೈಯಲ್ಲಿ ಇರೋ ಹಾಗೇನೆ ನಟರು ಕೂಡ ಅವರ ಕಾಂಟ್ರಿಬ್ಯೂಷನ್ ತುಂಬಾ ಇರುತ್ತೆ, ಅವರ ಕೊಡುಗೆನೂ ತುಂಬಾ ಇರುತ್ತೆ. ಜೊತೆಗೆ ನಿಮ್ಮ ನಿರ್ಮಾಪಕರಾಯ್ತು, ಆಮೇಲೆ ಹಾಡುಗಳನ್ನ ಬರೆದವರಾಯ್ತು, ಸಂಗೀತಗಾರರಾಯ್ತು, ಸಂಗೀತ ಸಂಯೋಜನೆ ಮಾಡಿದವರಾಯ್ತು, ಎಲ್ಲರೂ ಒಟ್ಟಾಗಿ ಸೇರಿದ್ರಲ್ಲ. ಒಂದೆರಡು ಸಿನಿಮಾಗಳಲ್ಲಿ ಆ ಟ್ರೆಂಡ್ ನಡೆಯುತ್ತೆ. ಆದ್ರೆ ನಿಮ್ಮ ಮಟ್ಟಿಗೆ ಹಾಗಾಗ್ಲಿಲ್ಲ, ಅದು ನಿರಂತರವಾಗಿ ಮುಂದುವರಿತಲ್ಲ. ಇದಕ್ಕೆ ಏನ್ ಕಾರಣ ಅಥವಾ ಯಾರು ಕಾರಣ ಅಂತ ಹೇಳ್ತೀರಾ? ಒಂದು ಸತಿ ನಾವು ಯಾವ ವಿಚಾರನ ಹೇಳ್ತೀವಿ, ಒಂದು ಕಥೆನೋ ಒಂದು ಹಾಡು ಯಾವುದನ್ನೋ ಒಂದಕ್ಕೆ ಇಡೀ ಸಮಾಜ ಚಪಾಳೆ ತಟ್ಟಿದಾಗ ಒಂದು ವಿಶೇಷ ಆತ್ಮವಿಶ್ವಾಸ ಬೆಳೆಯುತ್ತೆ ಬರೆಯೋರಿಗೆ, ಡೈರೆಕ್ಟ್ ಮಾಡೋರಿಗೆ. ಆಮೇಲೆ ಇದೇ ಒಂದು ವಾಕ್ಯ, ನಾನು ಮಾತಾಡ್ತಿರೋ ವಾಕ್ಯನ ಹೀಗಲ್ಲದೆ ಇನ್ನೊಂದು ರೀತಿ ಹೇಳಿದ್ರೆ ಅದು ಹೆಚ್ಚು ಸರಳವಾಗಿ ಕಿವಿಗೆ ಹೋಗುತ್ತೆ, ಜನರಿಗೆ ಒಂದು ನಗು ಬರುತ್ತೆ, ಇಲ್ಲ ಗಮನ ಕೊಡ್ತಾರೆ. ಈ ಥರದ ಒಂದು ವಿಶೇಷ ಸ್ಟ್ರೆಂತ್ ನ ಕೊಡುತ್ತಾ ನಮಗೆ ಬರೋ ಕಾನ್ಫಿಡೆನ್ಸ್. ಈ ಸಕ್ಸಸ್ ಬಂದಾಗ ಸುಮ್ಮನೆ ಆಗೋರು ಸುಮಾರು ಜನ ನೋಡಿದ್ದೀನಿ, ಅವ್ರು ಎಷ್ಟೋ ವಾಸಿಯವರು. ನಾವು ಆ ಸಕ್ಸಸ್ ಅನ್ನ ಹಿಂಗೆ ಅಂತೆಲ್ಲ ಹೇಳ್ಕೊಂಡು ತಿರುಗಾಡೋದು ಅವೆಲ್ಲ ಮಾಡದೆ ತನ್ನ ಪಾಡಿ ನಾವು ಯಾವತ್ತೋ ಒಂದು ಲೈನ್ ಹೇಳಿದ್ರು ತುಂಬಾ ಚೆನ್ನಾಗಿ ಕೇಳಿಸುವಂತ ತುಂಬಾ ಜನ ತಂತ್ರಜ್ಞಾನ ನಾನು ನೋಡಿದ್ದೀನಿ. ನಾನಂತ ಭಯಂಕರ ದೊಡ್ಡ ಅಭಿಮಾನಿ ಅವರಿಗೆ. ಬಟ್ ಇವಾಗ ಈ ಸಿನಿಮಾಗಳನ್ನ ಮಾಡೋದ್ರ ಜೊತೆಗೆ ಅದನ್ನ ಜನತೆಗೆ ತಲುಪಿಸೋದು ಅಂತ ಒಂದಿದೆ, ಮಾರ್ಕೆಟಿಂಗ್, ರಿಲೀಸ್ ಅಂತೆಲ್ಲ ಕರೀತಾರೆ ಅದನ್ನ. ಒಂದು ಹಾಡು ಅದು ತಯಾರಾದ ತಕ್ಷಣ ಅದು ಮೊದಲೆಲ್ಲ ಕ್ಯಾಸೆಟ್ ಸಿಡಿಗಳು ಅಂತಿತ್ತು, ಇವಾಗ ಇಂಟರ್ನೆಟ್ ಅಲ್ಲಿ ಬಿಡ್ಬೇಕು, ಅದನ್ನ ಹಲವಾರು ಪ್ಲಾಟ್ಫಾರ್ಮ್ಗಳಲ್ಲಿ ಬಿಡ್ಬೇಕು. ಒಂದೊಂದು ಹಾಡಿಂದ ಹಿಡಿದು ಒಂದು ಸಿನಿಮಾದ ಸಣ್ಣ ಸಣ್ಣ ತುಂಡುವರೆಗೆ ಅದನ್ನ ಕೇಳುಗನಿಗೆ, ನೋಡುಗನಿಗೆ ತಲುಪಿಸೋದು ಅಂತ ಒಂದು ಇದೆಯಲ್ಲ, ಅದು ನನಗೊಂದು ಯೋಚನೆ ಬಂದ್ಬಿಟ್ಟಿದೆ. ಅದನ್ನ ನಾನೀಗ ಹಾಡು ಮಾಡ್ತೀನಿ, ಇಲ್ಲ ಒಂದು ಸಿನಿಮಾ ಮಾಡ್ತೀನಿ, ಅದನ್ನ ಇದೇ ರೀತಿಯಲ್ಲಿ ತಲುಪಿಸ್ಬೇಕು ಜನಕ್ಕೆ. ಇದು ಟೋಟಲ್ ಸಿನಿಮಾದ ಪ್ರೋಸೆಸ್. ಕನ್ಸೀವ್ ಆಗೋದ್ರಿಂದ ಬರವಣಿಗೆಯಿಂದ ಹಿಡಿದು ಅದರ ತಯಾರಿ, ಅದರ ಚಿತ್ರೀಕರಣ, ಅದರ ಪೋಸ್ಟ್ ಪ್ರೊಡಕ್ಷನ್, ಅದಾದ ನಂತರ ಅದನ್ನ ಜನರಿಗೆ ತಲುಪಿಸೋದು. ಇಷ್ಟನ್ನು ನಮಗೆ ಜನವೇ ಕಲಿಸಿದ್ರು ಈ ಮುಂಗಾರು ಮಳೆ ಟೈಮ್. ಜನ ಬರೋದೇ ಇಲ್ಲ, ಕನ್ನಡದಲ್ಲಿ ಪ್ರೇಕ್ಷಕರೇ ಇಲ್ಲ ಅನ್ನೋ ಥರದ್ದೆಲ್ಲ ಒಂದು ಕೂಗನ್ನ ಕೇಳಿದ್ವಲ್ಲ, ಆ ಒಂದು ಸುಳ್ಳನ್ನ ನಂಬಿ ನಾವು ಏನೇನೋ ಮಾಡ್ಕೊಂಡು ಓದಾಡ್ತಿದ್ವಿ. ಈಗ ನಾವು ಸೋತಾಗ ಯಾವ ಸಿನಿಮಾಗೂ ಬರಲ್ಲ ಬಿಡ್ರಿ ಜನ ಅನ್ನೋ ಥರ ಹೇಳ್ಬಿಟ್ಟಾಗ ಇರ್ಬೋದೇನೋ ಅನ್ನೋ ನಂಬಿಕೆಗೆ ಬಂದ್ಬಿಡ್ತೀವಿ. ಇನ್ನ ಒಂದು ಮುಂಗಾರು ಮಳೆನೂ ಸೋತಿದ್ರೆ ನಾನು ಆ ಕೆಟಗರಿಗೆ ಹೋಗ್ಬಿಡ್ತಾ ಇದ್ದೆ. ಇಲ್ಲಿ ಜನ ಸರಿ ಇಲ್ಲ. ಈ ಜನರನ್ನ ದೂಷಣೆ ಮಾಡಿದವನು ಯಾರು ಯಾವತ್ತೂ ಏನು ಮಾಡಕ, ಅವನಿಗೆ ಅದೇನು ಹಸಿವು ಇರುತ್ತೋ, ಅವನಿಗೆ ಏನ್ ಬೇಕೋ ಅದನ್ನ ಹುಡ್ಕೊಂಡು ಬಂದು ನೋಡೋ ತಾಕತ್ತು ಅವನಿಗಿದೆ. ಅವನ ಸೆಲೆಬ್ರೇಷನ್, ಅದು ಅವನ ಆಯ್ಕೆ. ಆ ವ್ಯಕ್ತಿ ಒಂದ್ಸತಿ ಪರಿಚಯ ಆದ ತಕ್ಷಣ ಪ್ರೇಕ್ಷಕ ಮಹಾಪ್ರಭು ಅಥವಾ ಪ್ರೇಕ್ಷಕ ಮಹಾರಾಣಿ, ಅವರಿಬ್ರು ಪರಿಚಯ ಆದ್ಮೇಲೆ ನಿಮಗೆ ಸುಮ್ಮನೆ ಇರಕ್ ಬಿಡಲ್ಲ. ಅವರೇ ಕೇಳ್ತಾರೆ ನೆಕ್ಸ್ಟ್ ಯಾವುದು. ನೀವೇನೇ ಸಿನಿಮಾ ಮಾಡಿ, ಯಾವುದೇ ಹಾಡು ಬರೀರಿ ಅಥವಾ ಯಾವುದೇ ಸಂದರ್ಶನ ಮಾಡಿ, ನೆಕ್ಸ್ಟ್ ಏನ್ ಮೇಡಮ್ ಅಂತಾರೆ ನಿಮಗೆ. ಹಾಗೆ ನಾವು ಸಿನಿಮಾ ಮಂದಿರದ ಹತ್ರ ಹೋಗ್ತೀವಿ ರಿಲೀಸ್ ದಿವಸ 1:30 ಅಷ್ಟೊತ್ತಿಗೆ ಹೊರಗಡೆ ಬರೋ ಜನ ಕೇಳೋದ ನೆಕ್ಸ್ಟ್ ಯಾವ್ದು ಸರ್. ಅವ್ರ ಪಾಪ ಕಾದಿದ್ದಾರೆ, ಈ ಒಂದು ಯಾವ್ದೋ ಒಂದು ಸಿನಿಮಾ ಬರುತ್ತೆ ಅಂತ ಒಂದಿಷ್ಟು ದಿವಸ ಕಾದಿದ್ದಾರೆ. ಬಂತು, ನೋಡಿದ್ರು, ಅವ್ರಿಗೆ ಇಷ್ಟ ಆದ್ರೆ 2 ಸತಿ ನೋಡಿದ್ರು, 4 ಸತಿ ನೋಡಿದ್ರು, ಇಲ್ಲ ಬಿಟ್ಟಾಕಿದ್ರು. ಬಟ್ ಆತ ಕೇಳೋದೇ ಇಮ್ಮಿಡಿಯೇಟ್ ನೆಕ್ಸ್ಟ್ ಯಾವುದು ಅಂತ. ಸೊ ಅದು ಡಿಮ್ಯಾಂಡ್ ಅಂಡ್ ಸಪ್ಲೈ. ಅಂದ್ರೆ ಜನ ಆತ ಕೇಳ್ತಿದ್ದಾನೆ, ಆತನಿಗೆ ನಾನು ಪರಿಚಯ ಆಗ್ಬಿಟ್ಟಿದ್ದೀನಿ, ನಂದೊಂದು ಶೈಲಿ ಪರಿಚಯ ಆಗ್ಬಿಟ್ಟಿದೆ ಅಂದಾಗ ಅದು ಆಟೋಮೆಟಿಕಲಿ ನಮಗೆ ಬಂದಿರೋ ಕಾನ್ಫಿಡೆನ್ಸ್ಗೆ ಏನೇನೋ ಹುಟ್ಟಕ್ಕೆ ಶುರು ಮಾಡ್ಬಿಡುತ್ತೆ. ಆಮೇಲೆ ಈ ಮೆದುಳಿಗೆ ಒಂದು ವಿಶೇಷ ಶಕ್ತಿ ಇದೆ, ಎಲ್ರಿಗೂ ಇದೆ, ನಮಗಿದೆ, ಈತನಿಗಿದೆ, ನಿಮಗಿದೆ, ಅಥವಾ ಕೇಳುಗರಲ್ಲಿ ಪ್ರತಿಯೊಬ್ಬರಿಗೂ ಒಂದು ಶಕ್ತಿ ಇದೆ. ಅದಕ್ಕೊಂದು ಸಣ್ಣ ಪ್ರೂಫ್ ಬೇಕು. ಈಗ ಮಾತಾಡಿದಾಗ ಒಂದು ಎಂಟರ್ಟೈನ್ಮೆಂಟ್ ಹುಟ್ಟುತ್ತೆ, ಅದಕ್ಕೊಂದು ಸಾಕ್ಷಿ ಸಿಕ್ಬಿಟ್ರೆ ಅದಕ್ಕೆ ಅದು ಅಂಥದ್ದನ್ನೇ ಮಾಡ್ತಾ ಹೋಗ್ಬಿಡುತ್ತೆ. ಆ ಸಂದರ್ಭಕ್ಕೆ ಏನ್ ಬೇಕೋ ಅದನ್ನ ಎತ್ತಿ ಕೊಡುತ್ತೆ ಮೆದುಳು, ಅಥವಾ ಅದನ್ನ ಹುಡುಕುತ್ತೆ ನಮ್ಮ ಕಣ್ಣು. ಅದನ್ನ ನಾವು ರೆಗ್ಯುಲೇಟ್ ಮಾಡ್ಕೊಂಡ್ಬಿಟ್ವಿ. ಅಥವಾ ನನ್ನ ತಲೆಮಾರಿನ ಸುಮಾರು ಜನ ನಿರ್ದೇಶಕ, ನೀವು ನಟರನ್ನ ಮಾತ್ರ ಹೇಳಿದ್ರಿ,
ಬಟ್ ತುಂಬ ಜನ ನನ್ನ ಗೆಳೆಯರನ್ನ ನಿರ್ದೇಶನಕ್ಕೆ ಇಳಿಸಿದ್ದು ಆವಾಗ ನಾನು ಈ ಕಾನ್ಫಿಡೆನ್ಸಿನ ನೆಲೆಯಲ್ಲಿ. ಅದು ಸುಮ್ಮನೆ ಕೂರಕ್ಕೆ ಬಿಡೋದಿಲ್ಲ ನಮ್ಗೆ. ನಿನ್ನ ಒಳಗಡೆ ಇರೋ ಕಥೆನ ಹಿಂಗೆ ಹೇಳು ಅಂತ ಒಬ್ಬನ್ನ ತಯಾರು ಮಾಡ್ಬಿಟ್ರು, ಆತನಲ್ಲಿ ಒಂದು ಸಿನಿಮಾ ಬಂದ್ಬಿಡುತ್ತೆ. ಇನ್ಯಾವುದೋ ಅರ್ಧಂಬರ್ಧ ನಿಂತಿರೋ ಸಿನಿಮಾಗೆ ಒಂದು ಐಡಿಯಾ ಹುಟ್ಟುತ್ತೆ, ಹಿಂಗೆ ಮಾಡಿದ್ರೆ ರಿಲೀಸ್ ಆಗುತ್ತೆ. ಯಾಕಂದ್ರೆ ಜನ ಪರಿಚಯ ಜಾಸ್ತಿ ಆಗ್ತಾರೆ, ಸಹಾಯಗಳು ಬೇರೆ ಬೇರೆ ಕಡೆಯಿಂದ ಬರುತ್ತೆ. ಸಿನಿಮಾ ಮಾಡೋದು ಇಷ್ಟೊಂದು ಸಪೋರ್ಟ್ ಇದೆ, ಎಸ್ಪೆಷಲಿ ಜನರದ್ದು. ನಾನು ಎಂಥ ಸೋಂಬೇರಿ ಆದ್ರೂ ಸುಮ್ಮನೆ ಕೂರೋ ಹಾಗಿಲ್ಲ ಅಂತ ಬಂದ್ಬಿಡುತ್ತೆ. ಅಲ್ಲಿಂದ ಹೈಪರ್ ಆಗಿದ್ದು ಅದು ಯಾರು ಏನ್ ಕೇಳಿದ್ರು ಅದಕ್ಕೆ ಸರಿಯಾಗಿ ಒದಗಿಸೋದು, ಆಮೇಲೆ ಪ್ರಾಮಾಣಿಕವಾಗಿ ಅದಕ್ಕೆ ಪ್ರಯತ್ನ ಪಡೋದು. ನಾನು ದೊಡ್ಡ ಕ್ರಿಯೇಟರ್ ಹೌದು ಅಲ್ವ ನಂಗೆ ಗೊತ್ತಿಲ್ಲ, ಬಟ್ ಅದು ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಜನಕ್ಕೆ ಒಂದು ಪ್ರೀತಿ ಬಂದಿದೆಯಲ್ಲ ಚಿತ್ರರಂಗದ ಮೇಲೆ ಅಥವಾ ನನ್ನಂಥ ವ್ಯಕ್ತಿಗಳ ಮೇಲೆ, ಅದಕ್ಕೆ ನಾವು ಸುಮ್ಮನೆ ಕೂರಂಗಿಲ್ಲ ಅಂತ ಬಂದ್ಬಿಡುತ್ತೆ. ಆ ಒಂದು ನಿಟ್ಟಲ್ಲಿ ಅದು ಸೋಲು ಗೆಲುವು ಅಂತಲ್ಲ, ಇದನ್ನ ಮಾಡಬೇಕು, ಅದನ್ನ ಎಂಟರ್ಟೈನ್ ಮಾಡಬೇಕು. ಆ ಪ್ರೇಕ್ಷಕರನ್ನ ಏನೋ ಒಂದು ರಂಜಿಸೋದು ಒಂದು ಸಿದ್ಧಿಸ್ಬಿಟ್ಟಿದೆ, ಅದನ್ನ ಇಟ್ಕೊಂಡು ಏನೋ ಮಾಡ್ಕೊಂಡು ಹೋಗ್ಬೇಕು. ಬಿಟ್ರೆ ಏನ್ ಮನೇಲಿ ಇರ್ತೀನಿ ಅಷ್ಟು ಕೂತಿರ್ತೀನಿ ಅನ್ನೋ ತರಹದ ಲೆಕ್ಕಾಚಾರದಲ್ಲಿ ಅದು ವರ್ಷಕ್ಕೊಂದು ಅಥವಾ 1.5 ವರ್ಷಕ್ಕೊಂದು ಸತತವಾಗಿ ಸಿನಿಮಾಗಳು ನಡೀತವೆ. ಆ ಸಂದರ್ಭದಲ್ಲಿ ಹಾಡುಗಳನ್ನು ಬರೀತಾ ಇದ್ರಿ, ನಟನೆಯನ್ನು ಮಾಡ್ತಾ ಇದ್ರಿ, ಎಲ್ಲವನ್ನೂ ಒಟ್ಟೊಟ್ಟಿಗೆ ಮಾಡ್ತಾ ಹೋದ್ರಿ. ಅದೇ ನಿಮ್ಮ ಒಳಗಿನ ಒಬ್ಬ ಲೇಖಕ, ಕಲಾವಿದ ಅಥವಾ ಒಂದು ಸಣ್ಣ ವ್ಯಾಪಾರಿ ಎಲ್ಲ ಇದ್ರಲ್ಲ, ಎಲ್ಲರೂ ಯಾವತ್ತೂ ನಿರಂತರವಾಗಿ ಜಾಗೃತರಾಗಿದ್ದೇ ಇದೆಲ್ಲ ಸಾಧ್ಯ ಆಯಿತು ಅಂತ ಅನಿಸುತ್ತೆ. ನಾನು ಮೊದಲೇ ಹೇಳಿದೆ, ನೀವು ಭಟ್ರ ಲಹರಿ ಅಂತ, ಇದನ್ನು ನೀವು ಬರೆದ ಹಾಡುಗಳಲ್ಲೂ ನಾವು ನೋಡ್ಬೋದು. ಬಹಳ ಆಶ್ಚರ್ಯ ಆಗುತ್ತೆ, ಮುಂಗಾರು ಮಳೆಯಲ್ಲಿ ಅಷ್ಟು ಸುಂದರವಾದ ರಮ್ಯವಾದಂಥ ಒಂದು ಹಾಡು ಬರೆಯೋರು, ಲೈಫು ಇಷ್ಟೇನೆ ಬರೆದು ಅನಂತನಾಗ್ ಅವರನ್ನು ಕೂಡ ಅದಕ್ಕೆ ಆಡಿಸಿ ಎಷ್ಟು 2 ತಲೆಮಾರಿನ ಒಬ್ಬ ವಯಸ್ಸಾದವರು, ಇನ್ನೊಬ್ಬ ದಿಗಂತ್ ಚಿಕ್ಕ ಹುಡುಗ. ಸೊ ಇಬ್ಬರತ್ರನೂ ಲೈಫ್ ಇಷ್ಟೇನೆ ಅಂತ ಹೇಳಿಸ್ತೀರಾ ಅಂದ್ರೆ, ಇಬ್ಬರಿಗೂ ಒಂದು ದೊಡ್ಡದನ್ನು ಹೇಳ್ತಾನೆ ಅವರು ಕೊನೆಗೆ ಉಳಿಯೋದು ಇಷ್ಟೇ ಕಣೋ, ಯಾಕೆ ಯೋಚನೆ ಮಾಡ್ತೀಯಾ ಅನ್ನೋದನ್ನ 2 ವಯೋಮಾನದವರು ಹೇಳೋದಿದೆಯಲ್ಲ, ಅದು ಬಹಳ ಒಳ್ಳೆ ಯೋಚನೆ ಅಂತ ನನ್ಗನ್ಸೋದು. ಯಾಕೆಂದ್ರೆ ಇಲ್ಲಿ ದಿಗಂತನ ವಯೋಮಾನದವರಿಗೂ ಇಷ್ಟೆಲ್ಲ ನಾವು ಮಾಡ್ತಿರ್ತೀವಿ ಹೀಗೆ ಅನ್ನೋದ್ರ ಜೊತೆ ಯಾವುದೋ ಒಂದು ಭ್ರಮ ನಿರಸನ ಆಗಲ್ಲ, ಅಲ್ಲಿ ಒಂದು ಒಳ್ಳೆ ಮೆಸೇಜೇ ಇದೆ. ನೀವು ಮಾಡ್ತಾ ಇರಿ, ಕೊನೆಗೆ ಲೈಫ್ ಇಷ್ಟೇ, ಅದಕ್ಕೆ ನಾವು ನಿರಾಸೆ ಆಗೋದು ಬೇಡ ಅಂತ. ಅದನ್ನು ಒಬ್ಬ ಹಿರಿಯರ ಮೂಲಕ ಹೇಳಿಸೋದಾಗ್ಲಿ ಅಥವಾ ಈ ಕಿರಿಯರ ಮೂಲಕ ಹಿರಿಯರಿಗೆ ಇನ್ನೊಂದು ರೀತಿ ಮಾರ್ಗದರ್ಶನ ಕೊಡೋದಾಗ್ಲಿ, ಅಂಥ ಕವಿತೆಯನ್ನು ಬರಿತೀರಾ. ಜೊತೆಗೆ ಈ ಹಾಲು ಕುಡಿದವರು ಮಕ್ಕಳೇ ಬದುಕಲಿಲ್ಲ ಅನ್ನೋ ಕವಿತೆನೂ ಬರಿತೀರಾ. ಈ ಥರದ ಒಂದು ನನಗೆ ಕಾಣಿಸೋದು ಪುಟ್ಟಣ್ಣ ಕಣಗಾಲ್ ಅವರನ್ನು ನಾವು ಈ ಥರದ ಒಂದು ಭಾವನಾತ್ಮಕ ಅಥವಾ ಸಾಮಾಜಿಕ ಚಿತ್ರಗಳನ್ನು ಮಾಡಿದಂಥ ಬಹಳ ಒಳ್ಳೆಯ ಹೆಸರು ಕನ್ನಡದಲ್ಲಿ ಅವರಾಗಿರಬಹುದು, ಅಥವಾ ಸ್ವಲ್ಪ ತರಲೆಯನ್ನು ಮಾಡ್ತಾನೆ ದೊಡ್ಡ ಒಂದು ಪ್ರೇಕ್ಷಕ ವರ್ಗವನ್ನು ಹೊಂದಿರುವಂಥ ಉಪೇಂದ್ರ ಅವರಾಗಿರಬಹುದು. ಇಬ್ಬರೂ ಕೂಡ ಕನ್ನಡ ಸಿನಿಮಾದಲ್ಲಿ ಬಹಳ ಮುಖ್ಯರು. ಅವರಿಬ್ಬರನ್ನು ಒಂದು ಚೂರು ಮಿಕ್ಸ್ ಮಾಡಿ ಹಿಂಗೆ ಕಲಕ್ಬಿಟ್ರೆ ಯೋಗರಾಜ್ ಭಟ್ರ ಆಗ್ಬಿಡ್ತಾರ ಅಂತ, ಒಂದು ಬಾಟ್ಲಲ್ಲಿ ಹಿಂಗೆ ಕಲಕಿದ್ರೆ ಎಲ್ಲೋ ಒಂದೊಂದು ಅಂಶ ಸೇರಿ ಯೋಗರಾಜ್ ಭಟ್ರ ಆಗ್ಬಿಟ್ರಾ ಅಂತ ಅನಿಸುತ್ತೆ ಈ ಹಾಡುಗಳನ್ನು ಅಥವಾ ನಿಮ್ಮ ಚಿತ್ರಗಳನ್ನೆಲ್ಲ ನೋಡಿದಾಗ. ಗೊತ್ತಿಲ್ಲ, ಇದು ತಮ್ಮ ನುಡಿಗೆ ನನ್ನ ನಮನ ಅಷ್ಟೇ. ನನಗೆ 2 ಎಂಡ್ ಅಂದರೆ, ಈಗ ಸುಮಾರು ಹಾಡುಗಳಲ್ಲಿ ಅಕಾಡೆಮಿಕಲ್ ಲೆವೆಲಲ್ಲಿ ಸಾಹಿತ್ಯನ ಸಾಕಷ್ಟು ಎಂಜಾಯ್ ಮಾಡ್ಕೊಂಡು ಓದೋನಾಗಿ ಅದನ್ನು ಬರಿ ಅಂತ ಅಂದ್ರು ಅಥವಾ ಪತ್ರಿಕೆಗೆ ಯಾವ್ದಾದ್ರು ಗೀತೆ ಬರಿ ಅಂದ್ರೂ ಅದನ್ನು ಖುಷಿಯಿಂದನೇ ಬರಿತೀನಿ, ತಿಡ್ತೀನಿ. ಅದು ಕೊನೆ ಕ್ಷಣಕ್ಕೆ ಪ್ರಿಂಟ್ಗೆ ಹೋಗ್ತಿದೆ ಅನ್ಬೇಕಾದ್ರೂ ನನ್ನ ರಿಪೇರಿ ಇರುತ್ತೆ. ಅದಕ್ಕೆ ಅದನ್ನು ಯಾರು ಓದ್ತಾರೆ ಬಿಡ್ತಾರೆ, ಯಾರಿಗೆ ಅರ್ಥ ಆಗುತ್ತೆ ನನಗದು ಮುಖ್ಯ ಅಲ್ಲ. ಈ ಸಿನಿಮಾಗೆ ಹಾಡು ಬರಿ ಅಂದಾಗ್ಲೂ ಯಾವುದೋ ಒಂದು ಪರಮ ಸ್ಟುಪಿಡ್ ಸಿಚುವೇಶನ್ ಇರುತ್ತೆ. ಸಿನಿಮಾಗಳಲ್ಲಿ 4ರಿಂದ 5 ಸಿಚುವೇಶನ್ಸ್ ಮಾತ್ರ ಇರೋದು. ಇಂಟ್ರೊಡಕ್ಷನ್, ನಾಯಕ ನಟನನ್ನು ಇಂದ್ರಚಂದ್ರ ಅಂತ ಹೊಗಳೋದು ಒಂದು ಸಿಚುವೇಶನ್ನು. ಆ ನಂತರ ನಾಯಕ ಇಲ್ಲ ನಾಯಕಿ ಇಬ್ಬರಲ್ಲೊಬ್ಬರಿಗೆ ಲವ್ವೋ ಏನೋ ಒಂದು ಆಗ್ತದೆ, ಆ ಲವ್ವಿಗೆ ಒಂದು ಅಡ್ಡಿ, ಅಲ್ಲೊಂದು ಶೋಕ ಗೀತೆ, ಅದಾದಮೇಲೆ ಇಬ್ಬರು ಒಂದಾದರು, ಅಲ್ಲೊಂದು ಡ್ಯೂಯೆಟ್. ಇಂಥವು ಹಲವಾರು, ಒಬ್ಬೊಬ್ಬ ಅಂದರೆ ಒಂದು 6 ಸಿಕ್ಕಬಹುದು. ಕಥೆಗಳಿರೋದೇ 6ರಿಂದ 7 ಅಂತಾರೆ. ಹಾಗೆ ಸಿನಿಮಾಗೆ ಸೂಕ್ತವಾದ ಹಾಡುಗಳು, ಕಥೆ ಮುಂದುವರಿಯಕ್ಕೆ ಬೇಕಾದ ಹಾಡುಗಳು ಅಂತೆಲ್ಲ ನೀವು ಏನೇ ಬಡ್ಕೊಂಡ್ರು ಅದೊಂದು 5-6 ಅಷ್ಟೇ ಸಂದರ್ಭಗಳಿರೋದು ಹಾಡು ಬರೋದಕ್ಕೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಭಾರತದ ಲೆವೆಲಲ್ಲಿ ಅಂದರೆ ನಮ್ಮ ದೇಶದ ಲೆವೆಲಲ್ಲಿ ಮಾತಾಡೋದಾದರೆ ಪ್ರೇಮ ತುಂಬ ದೊಡ್ಡ ಪಾತ್ರ ವಹಿಸ್ತದೆ ಹಾಡುಗಳಲ್ಲಿ. ಅದು ಎಷ್ಟೇ ನೀವು ಬರೆದ್ರೂ ಅದು ಅಕ್ಷಯ ಪಾತ್ರ, ಅದು ಹಳತಾಗಲ್ಲ. ಪ್ರೇಮದ ಬೇರೆ ಬೇರೆ ಡೈಮೆನ್ಷನ್ಸನ್ನು ಹೇಳ್ತಾನೇ ಬರ್ತಾರೆ ಕವಿಗಳು, ಬೇಕೇ ಬೇಕದು. ಈ ಸಿನಿಮಾಗೆ ಬರಿಬೇಕಂದ್ರೆ ಒಂದು ನಾವು ನಮ್ಮ ಕಾಲೆಳ್ಕೋಬೇಕು ಅಂತ ನಾನೊಂದು ಸಿದ್ಧಾಂತ ಹಾಕ್ಕೊಂಡೆ. ಇಲ್ಲ ಲೋಕದ ಕಾಲೆಳಿಬೇಕು,
ಆಮೇಲೆ ಒಂದು ಕೆಲವು ಸತಿ ಅರ್ಥ ಆಗದೆ ಬರೆದ್ಬಿಡ್ಬೇಕು, ಏನೋ ಒಂದು ಎಕ್ಸ್ಪ್ರೆಷನ್ ಕೊಟ್ಬಿಟ್ರೆ ತುಂಬ ಹೊತ್ತು ಯೋಚನೆ ಮಾಡಲಿ, ಯಾರು ಬರ್ದಂಗೂ ಬರೆಯಲ್ಲ ನಾನು, ಉಲ್ಟಾನೇ ಬರಿತೀನಿ ಅಂತ ಕೆಲವು ಹಠ. ಆ ಹಠ ಎಲ್ಲಿರುತ್ತೋ ಅವಾಗ ಅದು ನಮ್ಮೊಳಗಡೆ ಇನ್ನೊಬ್ಬ ವ್ಯಕ್ತಿನ ಬಡ್ದೆಬ್ಸುತ್ತದು. ಈಗ ಓದ್ಕೊಂಡಿರೋದು, ಕಲ್ತಿರೋದು, ಮತ್ತು ಒಂದು ಅಚ್ಚ ಕನ್ನಡದ ಅಧ್ಯಯನ ಇವೆಲ್ಲವೂ ಒಂದು ದಿಕ್ಕಾದರೆ, ಇದಕ್ಕೆ ಬರಿಬೇಕಾದ್ರೆ ನಾನು ಪರಮ ತುಂಟ, ಪರಮ ಸ್ಟುಪಿಡ್ ಆಗೇನೆ ಕೂತ್ಕೋಬೇಕಾಗ್ತದೆ ಎಷ್ಟೋ ಸತಿ. ಈಗ ಅಲ್ಲೊಂದು ಗಾದೆ ಇದೆ, ಇರೋದೇ ಬಚ್ಚಲ ಮನೇಲಿ ಅಲ್ಲೆಲ್ಲಿ ದೇವ್ರು ಹುಡುಕ್ತೀಯ ನೀನು. ಆ ಇರೋ 6 ಸಂದರ್ಭಗಳಲ್ಲಿ ಸುಮಾರು ಕಡೆ ಹಾಗೆ ಅನಿಸುತ್ತೆ. ಅಲ್ಲಿ ನಿರ್ದೇಶಕರು, ಮೋಸ್ಟ್ ಆಫ್ ದಿ ಡಿರೆಕ್ಟರ್ಸ್ ಆರ್ ಮೈ ಫ್ರೆಂಡ್ಸ್, ನನ್ನ ಪರಿಚಯ ಇದ್ದವರೇ ಬರ್ತಿರ್ತಾರೆ ನಾರ್ಮಲಿ. ಅವರನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಹೀಗೆ ಹೇಳಿದ್ರೆ ತುಂಬ ಮಾಮೂಲಿ ಆಗುತ್ತೆ, ಈ ಥರ ಏನಾದ್ರು ಮಾಡೋಣ. ಅದು ಏನು ಬರಿತೀನಿ, ಯಾಕೆ ಬರಿತೀನಿ ನನಗೂ ಗೊತ್ತಿರಲ್ಲ, ಬಟ್ ಒಂದು ಹಠ, ಇದು ಎಲ್ಲೂ ಕೇಳ್ದಂಗೆ ಇರಬಾರ್ದು. ಅದೇ ಸಂದರ್ಭ ಅದೇನೆ, 1000 ಜನ ಅದನ್ನ ಬರೆದಿದ್ದಾರೆ, ಬಟ್ ನಾನು ಬರೆದಾಗ ಅದು ಬೇರೆ ಥರನೇ ಕೇಳಿಸ್ಬೇಕು, ಇಲ್ಲಾಂದರೆ ಬೇಡವೇ ಬೇಡ ಬರೆಯೋದು. 1000 ಜನ ಬರದೇ ಇಲ್ಲ. ಹಳೆ ಪಾತ್ರೆ ಹಳೆ ಕಬ್ಬಣ ನೀವು ಒಬ್ಬರೇ ಬರೆದಿರೋದು. ಅದು ಎಲ್ಲಿವರೆಗಾಯಿತು ಅಂದರೆ, ಅದುವರೆಗೂ ನಮ್ಮ ಸುತ್ತಮುತ್ತಲು ಈ ಥರ ಕೂಗ್ಕೊಂಡು ಕೇಳ್ಕೊಂಡು ಬರುವಂಥವ್ರನ್ನ ಜನ ಕೇಳಿದ್ರು. ಆದರೆ ಈ ಹಾಡು ಬಂದಾಗ ಇಂದೂ ಒಂದು ಹಾಡು ಆಗಬಹುದು ಅಂತಾಗಲಿ, ಅಥವಾ ಆ ನಂತರ ಅವರು ಬಂದಾಗೆಲ್ಲ ಈ ಹಾಡು ನೆನಪಾಗೋದಾಗಲಿ, ಅದನ್ನು ಮಾಡಿದ್ದು ಬಹುಶಃ ನೀವು ಒಬ್ಬರೇ ಅಂತ ಕಾಣಿಸುತ್ತೆ. ಅಲ್ಲಿ ಒಂದು ಇವರು ಜಯಂತ್ ಸರ್ ಜೊತೆ ಕೂತಾಗ ಸಾಹಿತ್ಯದ್ದು ಅಥವಾ ಅವ್ರು ಹೇಳೋ ಪುಸ್ತಕಗಳು, ಅವ್ರು ನೋಡೋಷ್ಟು ಸಿನಿಮಾಗಳು ನಾವು ಯಾರು ನೋಡೋಕ್ಕೆ ಸಾಧ್ಯ ಇಲ್ಲ, ಅವ್ರು ಓದೋಷ್ಟು ಪುಸ್ತಕಗಳು ನಾವು ಓದೋಕ್ಕಾಗಲ್ಲ. ಅಲ್ಲಿ ಏನೋ ಒಂದು ಚರ್ಚೆ ನಡೆದಾಗ ತುಂಬ ಶಿಷ್ಟವಾಗಿರ್ತೀವಿ. ವಿಧವಾದ ಜನರ ಸಂತೆ ಸಿನಿಮಾ ಅನ್ನೋದು. ಅಲ್ಲಿನ ಅವಶ್ಯಕತೆಗಳು ಅಂತ ಬಂದಾಗ ಅದು ವಿಚಿತ್ರ ಇರುತ್ತದೆ. ಅದೇ ಸಂದರ್ಭನ ನಾನು ತುಂಬ ವಿಶೇಷವಾಗಿ ಏನೋ ಯೋಚನೆ ಮಾಡಿದ್ದೀನಿ ಅಂತ ನಿರ್ದೇಶಕ ಅವನು ಅನ್ಕೊಂಡ್ಬಿಟ್ಟಿರ್ತಾನೆ. ಆ್ಯಕ್ಚುಲಿ ಅಂಥದ್ದು ಸುಮಾರು ಬಂದಿರ್ತದೆ. ಒಂದು ಹುಡುಗ ಒಂದು ಹುಡುಗಿನ ಪ್ರೀತಿಸೋದು, ಅದು ಅಥವಾ ಒಂದು ಹುಡುಗಿ ಒಂದು ಹುಡುಗನ ಪ್ರೀತಿಸೋದು, ಅದು ಯಾವುದು ಹೊಸ್ತಲ್ಲ. ಅದು ಅಲ್ಲಿ ನಮಗೆ ಇರೋ 6 ಅಡಿ 3 ಅಡಿ ಜಾಗದಲ್ಲಿ ವಿಶೇಷವಾಗಿ ಮಲಗಬೇಕು, ಹಾಗೆ ಪ್ರಯತ್ನ ಪಟ್ಟವು. ಅವು 2 ಎಂಡ್ ಇದೆ ನನಗೆ, 2 ಎಂಡನ್ನು ಅಟ್ ಎ ಟೈಮ್ ಏನೋ ಮಾಡ್ತೀನಿ. ನನಗೆ ಬ್ರ್ಯಾಂಡ್ ಇಲ್ಲ, ಅಥವಾ ಈ ಮೈಕ್ ಹಿಡಿದು ಗೆಳೆಯ ಏನೋ ಅಂದುಬಿಡ್ತಾನೆ, ಕೇಳೋಗ್ರು ಏನೋ ಬೈದ್ಬಿಡ್ಬೋದು, ಅಥವಾ ಇನ್ನೊಬ್ರು ಬಂದ್ಬಿಟ್ಟು ಗಲಾಟೆ ಮಾಡ್ತಾರೆ, ಇನ್ನೊಬ್ರು ಬಂದ್ಬಿಟ್ಟು ಹಾರ ಹಾಕ್ಬಿಡ್ತಾರೆ, ಇದಕ್ಕೆ ನನಗೇನೋ ಸಿಕ್ಕಿಬಿಡ್ತದೆ. ಈ ಥರದ್ದು ಯಾವುದೇ ನಿರೀಕ್ಷೆ ಅಥವಾ ನಾನು ಹೀಗೆ ಬದುಕಬೇಕು ಅನ್ನೋ ಬ್ರ್ಯಾಂಡನ್ನು ಹಾಕ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಒಂದು ಹಠ, ನಾನು ಹೇಳಿದ್ರೆ ಒಂದು ಸಾಲನ್ನು ಅದು ಎಲ್ಲೂ ಬಂದಿರಬಾರ್ದು, ಅದು ಕೇಳಿದ ತಕ್ಷಣ ಕಿವಿ ಈ ಕಡೆ ತಿರುಗಿಬಿಡ್ಬೇಕು, ಏನು ಹಿಂಗೆ ಹೇಳ್ತಿದ್ದಾನೆ ಇವನು, ಯಾಕೆ? ಯಾಕಂದರೆ ಎಷ್ಟೋ ಹಾಡುಗಳ ಮಧ್ಯೆ, ಎಷ್ಟೋ ಸಿನಿಮಾಗಳ ಮಧ್ಯೆ ನೀನು ವಿಶೇಷವಾಗಿ ಏನನ್ನೋ ಕೂಗದೆ ಹೋದರೆ ಅವನು ಕೇಳಲ್ಲ. ಅವನು ನಾನು ಜನಸಾಮಾನ್ಯನಿಗೆ ಬೆಲೆ ಕೊಟ್ಟಷ್ಟು ಘನ ವ್ಯಕ್ತಿಗಳಿಗೆ ಕೊಡಲ್ಲ. ನನಗೆ ಅದು ಘನ ವ್ಯಕ್ತಿಗಳು ಸಿಗೋದೇ ಇಲ್ಲ ಬಿಡಿ, ನಾವು ಈಗ ಬೆಲೆ ಕೊಡ್ತೀವಿ ಅಂದ್ರೂ ಎಲ್ಲ ಅಪರೂಪಕ್ಕೆ ಸಿಗ್ತಾರೆ. ಜನಸಾಮಾನ್ಯ ದಿನನಿತ್ಯ ಸಿಗ್ತಾನೋ, ಅವನಿಗೆ ಅರ್ಥವಾಗೋ ಕನ್ನಡದಲ್ಲಿ ಅವನಿಗೆ ಅವನದ್ದೇ ಆದ ರೀತಿಯಲ್ಲಿ ಅವನು ಕುಣಿಬೇಕು, ಅವನು ಮನನ ಮಾಡ್ಕೋಬೇಕು, ಅವನಿಗೆ ಅರ್ಥ ಆಗಬೇಕು. 8 ಸಾಲನ್ನು ಕೇಳಿಸ್ಕೊಳ್ಳೋದಿಲ್ಲ ಅವನು, ಅಷ್ಟು ಪೇಷನ್ಸ್ ಇಲ್ಲ ಪಾಪ. ಎಲ್ಲೋ ಕೆಲ್ಸಕ್ಕೆ ಹೋಗ್ತಿರ್ತಾನೆ ಅವನು, ಇನ್ನೇನೋ ಮಾಡ್ತಿರ್ತಾನೆ. ಅವನಷ್ಟೇ ಬದುಕನ್ನ ನಾನು ಅಬ್ಸರ್ವ್ ಮಾಡಬೇಕು, ಯಾಕಂದ್ರೆ ಅವನೇ ನಿಜವಾದ ನಿರ್ಮಾಪಕ. ಅವನೇ 20 ರೂಪಾಯೋ 50 100 ರೂಪಾಯೋ 150 ರೂಪಾಯೋ 200. ಹೌದು, ಬೆಳಗ್ಗೆ ಮಾರ್ನಿಂಗ್ ಶೋಗೆ ಆತ ಬಂದಲ್ಲಿ ಕ್ಯೂ ನಿಲ್ತಾನೆ ಚಿತ್ರಮಂದಿರದ ಹತ್ರ. ಇವರು ತುಂಬ ತಿಳುವಳಿಕೆ ಇರೋರು ಯಾರು ಮಾರ್ನಿಂಗ್ ಶೋಗೆ ಬರೋದಿಲ್ಲ. ಈಗ ನಾನು ನನ್ನ ಎಲ್ಲ ತಿಳುವಳಿಕೆ ಪ್ರದರ್ಶನನ ಅಲ್ಲೆಲ್ಲೋ ಮಾಡ್ಕೊಳ್ಳೋದು, ತಿಂಗಳಿಗೋ 2 ತಿಂಗಳಿಗೋ ಒಂದ್ಸತಿ. ದಿನ ಸಿಗೋವನಿಗೆ ನಾನು ಲಾಯಲ್ ಆಗಿರಬೇಕು, ಯಾಕಂದರೆ ಇವನು ನಿಜಕ್ಕೂ ಬೆಳಗ್ಗೆ ಎದ್ದು ನನಗೆ ಅನ್ನ ನೀರು ಕೊಡ್ತಿರೋನು ಇವನು ಅನ್ನೋ ಒಂದು ವಿಶೇಷ ಕಾಳಜಿಗೆ ನಾನು ಅದು ಏನಾದರೂ ಆಗಲಿ ಆ ಹಾಡು ಅವನಿಗೆ ಕಿವಿ ಒಳಗಡೆ ಹೋಗೋವರೆಗೆ ಬಿಡೋದಿಲ್ಲ. ಅಷ್ಟು ಇಷ್ಟಪಟ್ಟು ಅಂಥವನಿಗೆ ಕೇಳಿಸಿ ರಿಪೇರಿ ಮಾಡ್ತೀನಿ. ಅದು ಆ ಕಾರಣಕ್ಕಾಗಿ ನಾನು ಬರೆದಿರೋ ತೀರಾ ಕಮ್ಮಿ. ಎಷ್ಟೋ ಚಿತ್ರ ಸಾಹಿತಿಗಳು 3,000 ಮಿನಿಮಮ್ ಇಂದ 5,000ವರೆಗೆ ತಲುಪಿಬಿಟ್ಟಿದ್ದಾರೆ, 10,000 ತಲುಪಿದವರು ಇದ್ದಾರೆ. ನನ್ನ ಹಾಡುಗಳ ಸಂಖ್ಯೆ ಕೇಳಿದ್ರೆ ನಿಮಗೆ ಅಚ್ಚರಿ ಆಗ್ತದೆ. ನಾನು ಇದುವರೆಗೂ ಬರೆದಿರೋದು 250ರಿಂದ 300 ಹಾಡುಗಳು ಅಷ್ಟೇ ಇರಬಹುದು. ಅದರಲ್ಲಿ ಸುಮಾರು ಹಾಡುಗಳು ರಿಲೀಸೇ ಆಗಿಲ್ಲ. ಬಟ್ ಅವು ಪದೇ ಎಲ್ಲ ಕಡೆ ಬರ್ತಿರೋದ್ರಿಂದ, ಇವತ್ತು ವಾಹಿನಿಗಳು ಜಾಸ್ತಿ ಆಗಿರೋದ್ರಿಂದ ಈ ಊರಲ್ಲಿರೋದೆಲ್ಲ ಇವನೇ ಬರೆದಿದ್ದಾನೆ ಅನ್ನೋ ಫೀಲಿಂಗ್ ನಿಮಗೆ ಬಂದಿರಬಹುದು. ನನ್ನ ಸೀನಿಯರ್ಸು ಅಥವಾ ನನ್ನ ಜೊತೆಗೆ ಹಾಡು ಬರೆಯೋಕ್ಕೆ ಶುರು ಮಾಡಿದವರು
ಮುಂಚೆಯಿಂದ ಇದ್ದವ್ರದ್ದೆಲ್ಲ ಆಲ್ಮೋಸ್ಟ್ 5,000 ಅಕ್ಕಪಕ್ಕನೇ ಇದೆ ಅಂತ ನನ್ನ ಗ್ರಹಿಕೆಗೆ ಬಂದಿರೋದು. ಅಂದರೆ ಅದೇ ನೀವು ಹೇಳಿದ ಹಾಗೆ ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೊಳ್ಳೋದು ಅಂತಿದೆಯಲ್ಲ, ಪಲ್ಸ್ ಹಿಡಿಯೋದು ಅಂತ. ಹಾಗೆ ಎಲ್ಲ ವರ್ಗದವರ ನಾಡಿ ಮಿಡಿತವನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನು ಮಾಡಿರೋದಕ್ಕೆ ಬಹುಶಃ ಎಲ್ಲ ಹಾಡುಗಳು ನಿಮ್ಮದು. ಈಗ ಬೊಂಬೆ ಆಡ್ಸೋನು ಅಂತ ಒಂದು ಹಾಡು ಬರೆದ್ರಿ, ಅಲ್ಲಿ ನಿಜ ನೋಡ್ಬೇಕಂದ್ರೆ ಅದು ತುಂಬಾ ದೊಡ್ಡ ತತ್ವ ಇರುವಂಥ ಅಡಗಿರುವಂಥ ಒಂದು ಕವಿತೆ, ಅದರಲ್ಲಿ ಆಧ್ಯಾತ್ಮ ಇದೆ. ಆದರೆ ನೀವೀಗೇನು ಹೇಳಿದ್ರು ಹಾಗೆ ಜನಸಾಮಾನ್ಯರಿಗೂ ಅರ್ಥ ಆಗುವ ಹಾಗೆ ಆ ಹಂತದಲ್ಲಿ ಅದನ್ನ ಹೇಳೋದಕ್ಕೆ ಪ್ರಯತ್ನ ಮಾಡಿದಿರಿ. ಒಂದೊಂದ್ಸತಿ ಹೀಗೆ ಮಾಡೋದ್ರಿಂದ ಈಗ ನಾವು ಮಿಸ್ ಹೊಡೆಯೋದು ಅಂತಾರೆ, ಬಹಳ ಜನಪ್ರಿಯವಾಗಿರುವಂತಹ ಶಬ್ದ. ಹಾಗೆ ಅದರ ಅರ್ಥ ಮಿಸ್ ಹೊಡೆಯೋದಿಲ್ವಾ ಅಂತ, ಅಥವಾ ಅಂದರೆ ಏನನ್ನು ಹೇಳಬೇಕು ಅಂತ ನೀವು ಇಷ್ಟಪಟ್ಟಿದ್ರೋ ಅಥವಾ ನಿಜ ಜನ ಏನು ಅರ್ಥ ಮಾಡ್ಕೋಬೇಕೋ ಅದು ಅವರಿಗೆ ತಲುಪದೆ ಹೋಗ್ಬೋದಲ್ವಾ ಈ ಥರದ ಭಾಷೆಯನ್ನು, ಅಥವಾ ಅದನ್ನು ಏನೋ ದೊಡ್ಡದು ಹೇಳ್ತೀನಿ ಅದಕ್ಕೆ ಅಂತ ಹೋಗಿ ಅದು ಅವ್ರಿಗೆ ತಲುಪದೇ ಇದ್ದಾಗ ಏನು ಮಾಡಬೇಕು ಅಂದ್ಕೊಂಡಿದ್ರು ಅದು ಉಲ್ಟಾ ಹೊಡೆಯಲ್ವಾ? ಇಲ್ಲ, ಕಾರಣ ಏನಂದರೆ ನಾವು ಅದನ್ನು ತುಂಬ ಸಂಕೀರ್ಣವಾಗಿ, ಜಟಿಲವಾಗಿ ಅಥವಾ ತುಂಬ ಅರ್ಥಗರ್ಭಿತ ಕನ್ನಡದಲ್ಲಿ ರಳಕುಳಕ್ಷಳ ನಿಯಾಮದೊಳಿಂದು ಕ್ಷಳಕ್ಕೆ ಲಾಕ್ಷರ ವಿಕಲ್ಪಮಿಲ್ಲ ಅನ್ನೋ ರೇಂಜಿಗೆ ಕೆ.ಸಿ. ರಾಜನ್ನ ಅಧ್ಯಯನ ಮಾಡಿದವನು ನಾನು. ಅದೆಲ್ಲ ಜ್ಞಾನ ಪ್ರದರ್ಶನದ ರೇಂಜಿಗೆ ನಾನು ಹೇಳಿದ್ರೆ ಇವನನ್ನು ಕಳ್ಕೊತೀನಿ. ಯಾರನ್ನ ತುಂಬ ಸಾಮಾನ್ಯ ಕನ್ನಡ ಮಾತಾಡೋ ಒಬ್ಬ ವ್ಯಕ್ತಿನ ನಾನು ಶಾಶ್ವತವಾಗಿ ಕಳ್ಕೊಂಡ್ಬಿಡ್ತೀನಿ, ವಿಚ್ ಐ ಡೋಂಟ್ ವಾಂಟ್ ಟು ಡೂ. ಇವನಿಗೆ ಅರ್ಥ ಆಗುತ್ತೆ ಅಂತ ಆತ ಯಾರೋ ತುಂಬ ಘನ ತಿಳುವಳಿಕೆ ಇರುವಂಥ ಕೆಲವೇ ಜನರು, ಅವರಿಗೆ ನಾವು ತಲುಪಬೇಕು ಸಿನಿಮಾದವರು ಅನ್ನೋದು, ಅದು ಹೇಗೆ ಹೇಳೋದು ನಾವು? ಅದು ತಲುಪಿದ್ರೆ ತಲುಪ್ತು, ಇಲ್ಲ ಅಂದರೆ ಇಲ್ಲ. ಯಾಕಂದರೆ ಅವರು ಎಷ್ಟು ಮಟ್ಟದ ಓದುಗರಾಗಿರ್ತಾರೆ, ಅವ್ರ ಜೊತೆಗಿದ್ದಾಗ ಹಾಗಿರ್ಬೋದು ಅಷ್ಟೇ. ನಾವು ಅವ್ರ ಥರ ಬರೆದ್ರೂ ಆ ಮಾನ್ಯತೆ ನಮಗೆ ಸಿಗೋದಿಲ್ಲ. ಈಗ ನೀವು ಬರೆದ್ರೆ ಸಿಗಬಹುದೇನೋ. ಒಬ್ಬ ಚಿತ್ರ ನಿರ್ದೇಶಕ ಆಗಿ, ಒಬ್ಬ ಸಿನಿಮಾ ವ್ಯಕ್ತಿಯಾಗಿ ನಾನು ಅಕಾಡೆಮಿಷಿಯನ್ ಆಗಬೇಕು ಅಥವಾ ನಾನೊಬ್ಬ ರೆಗ್ಯುಲರ್ ಸಾಹಿತಿ ಆಗಬೇಕು ಅಂತಕ್ಕಂಥ ಗುರಿ ಉದ್ದೇಶಗಳು ನಮಗಿದ್ದಾಗ ನೀವು ಹೇಳಿದ್ದು ಸಮಸ್ಯೆ ಆಗ್ತದೆ. ನಾವು ಬರೆದಿರೋದೇ 200-300 ಆಗಿರೋದ್ರಿಂದ ಅದು 1000ಕ್ಕೆ ಹೋಗುತ್ತಾ ಅನ್ನೋದೇ ಅನುಮಾನ ಇದೆ ನನಗೆ. ಹಾಗಾಗಕ್ಕೆ ಹೋಗಿ ನನಗದು ಇಲ್ಲೇನೋ ಹೇಳೋಕೆ ಹೋಗಿ ಅರ್ಥ ಮಿಸ್ ಆಯಿತು ಅಂತ ನಾನು ಒದ್ದಾಡೋ ಗೋಳೆ ಇಲ್ಲ ನನಗೆ. ನಾನು ಅಂದ್ಕೊಂಡಿರೋದು ಇದೆ, ನಿನಗಿಲ್ಲಿ ಸ್ಮೈಲ್ ಬರಬೇಕು. ಒಂದು 3ನೇ ಸತಿ 4ನೇ ಸತಿ ಕೇಳಿದಾಗ ನಾನು ಏನೋ ಒಂದು ಅಡಗಿಸಿಟ್ಟಿದ್ದೀನಿ ಅದರಲ್ಲಿ. ಅನ್ಸೆಡ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ನಾನು ಹೇಳಲಾಗದ್ದು ನಿನಗದು ಅದರ ತಾತ್ಪರ್ಯ ತಾನಾಗೆ ಅರ್ಥ ಆಗುತ್ತೆ, ಜನಸಾಮಾನ್ಯನಿಗೂ ಅರ್ಥ ಆಗುತ್ತೆ. ಈ ಜನಸಾಮಾನ್ಯನಿಗೆ ತಲುಪಿಸೋ ಕಾರ್ಯಕ್ರಮ ಇದೆಯಲ್ಲ, ಅದು ಮಿಕ್ಕಿ ಎಲ್ಲ ಕಾರ್ಯಾಚರಣೆಗಿಂತ ತೀರಾ ಕಷ್ಟದ್ದು, ತೀರಾ ಕಾಂಪ್ಲಿಕೇಟೆಡ್. ಅದು ಸರಳವಾಗಿ ಒಂದನ್ನು ಬರೆಯೋದು ಅಥವಾ ಸರಳವಾಗಿ ಒಂದನ್ನು ಕೇಳಿಸೋದು ಮಿಕ್ಕೆಲ್ಲ ಕೆಲಸಗಳಿಂತ ಕಷ್ಟ. ಕ್ಲಿಷ್ಟವಾಗಿ ಏನನ್ನೋ ಹೇಳ್ಬಿಟ್ಟು ಏನೇನೋ ಮಾಡ್ಬಿಡುವುದು, ಆ ಕೆಲಸನೂ ಬೇಕಾದಷ್ಟು ಮಾಡಿದ್ದೀನಿ. ಕನ್ನಡ ಸಿನಿಮಾ ಸದಾ ಸುಭೀಕ್ಷವಾಗಿರಲಿ, ಹಾಗೆ ನಿಮ್ಮ ಕೊಡುಗೆ ಹೀಗೆ ಕನ್ನಡಕ್ಕೆ ಮುಂದುವರಿಲಿ ಅಂತ ನಮ್ಮ ಎಲ್ಲ ಶ್ರೋತೃಗಳ ಪರವಾಗಿ ನಿಮಗೆ ಹಾರೈಸ್ತೇನೆ. ಇದು ನಿಮಗೆ ಹಾಗೂ ಕನ್ನಡಕ್ಕೆ ಇಬ್ಬರಿಗೂ ಒಳ್ಳೆಯದಾಗೋದಕ್ಕೆ ಪೂರಕವಾಗಿರುತ್ತೆ ಅಂತ ಹೇಳ್ತಾ ನಮ್ಮೊಂದಿಗೆ ನೀವು ಮಾತನಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಕೇಳುಗರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ. ಜೈ ಕನ್ನಡ, ಜೈ ಆಕಾಶವಾಣಿ, ಜೈ ಜನತೆ. ಆಕಾಶವಾಣಿ ಅನ್ನೋ ಹೆಸರು ಈ ಆಲ್ ಇಂಡಿಯಾ ರೇಡಿಯೋಗೆ ಬಂದು ಈಗ 90 ವರ್ಷಗಳಾಗ್ತಾ ಇದೆ. ಮೈಸೂರಿನಲ್ಲಿ ಆಕಾಶವಾಣಿ ಅನ್ನೋ ಹೆಸರು ನಾ. ಕಸ್ತೂರಿಯವರ ತಂಡ ಸೂಚಿಸ್ತು. ಆನಂತರ ಆಕಾಶವಾಣಿ ಅನ್ನೋ ಹೆಸರು ಅಲ್ಲಿಗೆ ಬಂತು. ಈಗ ದೇಶದಾದ್ಯಂತ ಇದನ್ನು ಆಕಾಶವಾಣಿ ಅಂತ ಕರಿತಾ ಇದ್ದೀವಿ. ಆ ಹೆಸರು ಬಂದು ಈಗ 90 ವರ್ಷಗಳಾಗ್ತಾ ಇದೆ. ಹೀಗೆ ಈ 90 ವರ್ಷಗಳು ಯಾವುದೇ ಒಂದು ಸಂಸ್ಥೆಯಲ್ಲಿ ಬಹಳ ದೀರ್ಘಕಾಲ. ಆಕಾಶವಾಣಿಯ ಬಗ್ಗೆ ನೀವು ಏನು ಹೇಳೋದಕ್ಕೆ ಬಯಸ್ತೀರಿ? ಆ ಪದನೇ ತುಂಬ ಚೆನ್ನಾಗಿ ಕೇಳಿಸುತ್ತೆ, ಆಕಾಶವಾಣಿ. ಆಮೇಲೆ ಆಕಾಶವಾಣಿ ಅನ್ನೋ ಪದ ಕೇಳಿದ್ರೆ ಬಾಲ್ಯ ನೆನಪಾಗುತ್ತೆ. ಆ ವಾರ್ತೆಗಳು ಓದುತ್ತಿರುವವರು ಅಂತ ಬರೋದು ಆಕಾಶವಾಣಿ. ಆ ಸ್ತ್ರೀ ಕಂಠಗಳು, ಅಲ್ಲಿನ ಪುರುಷ ಕಂಠಗಳು, ಬೆಳಗಿನ ಹಾಡುಗಳು, ಆಮೇಲೆ ಬೆಳಗ್ಗೆ 6 ಗಂಟೆಗೆ ವಂದೇ ಮಾತರಂ ಹಾಕ್ತಿದ್ರು. ಇವೆಲ್ಲವೂ ನೆನ್ನೆ ಮೊನ್ನೆ ನಡೆದಷ್ಟು ಕಿವಿಗೆ ಇಂಪಾಗಿ ಕೇಳ್ತವೆ, ನೆನಪಾಗ್ತದೆ. ಆಮೇಲೆ ಇನ್ನೊಂದು ಯಾವುದೋ ಸಮೂಹ ಗೀತೆ ಸಂಗೀತ ಪಾಠ ಅಂತ ಬರ್ತಿದ್ದು, ಅದು ನಮ್ಮ ಎಷ್ಟು ನಮಗೆ ಹೇಳ್ಕೊಡ್ತಾ ಇದ್ರು. ಅದರ ನಂತರ ಕ್ಯಾಸೆಟ್ಗಳು ಬಂದು ರೇಡಿಯೋ ಜೊತೆಗೆ ನಮಗಿಷ್ಟದ ಹಾಡುಗಳನ್ನು ಕೇಳೋದು. ಎಲ್ಲವೂ ಆಕಾಶವಾಣಿ ಮತ್ತು ಟೆಲಿವಿಷನ್ ಅಂತ ಬಂದರೆ ದೂರದರ್ಶನ್, 2 ಹಾಸು ಹೊಕ್ಕಾಗಿದೆ ನನ್ನ ತಲೆಮಾರಿನ ಬಾಲ್ಯದಲ್ಲಿ. ಅದು ಯಾವತ್ತೂ ಅಚ್ಚಳಿಯದೆ ಉಳಿಯೋ ಥರ ಒಂದಿಷ್ಟು ವಿಷಯಗಳನ್ನು ಅವರು ನಮಗೆ ತಲುಪಿಸ್ತಾನೆ ಬಂದರು. 90 ವರ್ಷ ಆಗಿದೆ ಅಂದರೆ ನಮಗಿಂತ ಹಿಂದೆ ಯಾವಾಗಲೂ ಹುಟ್ಟಿರೋ ಸಂಸ್ಥೆ ಇದು.
ಅದು ಎಂಥ ಮುಂದಾಲೋಚನೆ ಇಟ್ಕೊಂಡು ಆ ಹೆಸರನ್ನ ಇಟ್ಟಿರ್ಬೇಡ ಅವರು ಅಂತ ಅನ್ಸುತ್ತೆ. ಆಕಾಶವಾಣಿ, ಆಕಾಶದಿಂದ ಬರುತ್ತೆ ಅದು ನೇರ ಪ್ರಸಾರ. ಇವಾಗ ಎಷ್ಟೆಲ್ಲ ಏನೆಲ್ಲ ಮಾಧ್ಯಮಗಳು ಎಂಥದ್ದೆಲ್ಲ ಬಂದ್ರೂ ಅದಕ್ಕಿರೋ ಮಾನ್ಯತೆ, ಅದಕ್ಕಿರೋ ಒಂದು ಘನತೆ, ಗೌರವ, ಗತ್ತು, ಗೈರತ್ತು ಯಾವತ್ತಿಗೂ ಕಮ್ಮಿ ಆಗೋದಿಲ್ಲ. ಅದೇ ಆಕಾಶವಾಣಿ. 2026 ಹೊಸ ವರ್ಷದ ಹೊಸ ದಿನದಂದು ಇಷ್ಟು ಹೊತ್ತು ನಮ್ಮೊಂದಿಗೆ ಇದ್ದು ತಮ್ಮ ಮಾತಿನ ಮೂಲಕ ನಮ್ಮೊಳಗೆ ಹೊಸತನದ ಹೊಸ ಶಕ್ತಿ, ಹೊಸ ಹುರುಪನ್ನ ತುಂಬಿದ್ದು ಕನ್ನಡ ಚಿತ್ರರಂಗದ ಬಹುಮುಖ ಪ್ರತಿಭೆ ಯೋಗರಾಜ್ ಭಟ್ರು. ಇವರೊಂದಿಗೆ ಮಾತುಕತೆಯಲ್ಲಿದ್ದಿದ್ದು ನೂತನ ಎಸ್ ಕದಂ. ಕಾರ್ಯಕ್ರಮದ ಸಂಕಲನ ವಿಘ್ನೇಶ್ ಎಸ್ ಶೆಟ್ಟಿ.